ನೀವು ಯಾಕೆ ರಾಹುಲ್ ಗಾಂಧಿಯವರ ಹಿಂದೆ ಬಿದ್ದಿರಿ ಅನ್ನುವಂಥ ಕುತೂಹಲ ಒಂದು. ನಮ್ಮ ದೇಶದ ವಿರುದ್ಧವಾಗಿ ಯಾರ್ಯಾರು ಕೆಲಸ ಮಾಡ್ತಾ ಇರೋ ಬಗ್ಗೆ ಕೆಲವು ಮಾಹಿತಿ ನನ್ನ ಹತ್ರ ಕಾಲಕ್ಕೆ ಕಲೆಕ್ಟ್ ಮಾಡ್ತಾ ಇದೆ. ಸೊ ನನ್ನ ಹತ್ರ ಸಾಕಷ್ಟು ಆಗಲೇ ಈ ವಿಷಯದ ಬಗ್ಗೆ ಮಾಹಿತಿ ಇದ್ದಿದ್ದರಿಂದ ವೈ ನಾಟ್ ರಿಟರ್ನಿಂಗ್ ಆಫೀಸರ್ ಫಸ್ಟ್ ಫೈಲ್ ಮಾಡಿದೆ. ಅವ್ರದ್ದು ಇಂಡಿಯನ್ ಸಿಟಿಸನ್ಶಿಪ್ನ ಕ್ಯಾನ್ಸಲ್ ಮಾಡಿ ನಾನು ರೆಪ್ರೆಸೆಂಟೇಷನ್. ಈ ಪ್ರಕರಣ ಇತ್ಯರ್ಥಗೊಂಡಿದ್ದ ದಿವಸ ಇಡೀ ದೇಶಕ್ಕೆ ಒಂದು ಶಾಕ್ ಆಗ್ಬೋದು. ರಾಹುಲ್ ಗಾಂಧಿ ಅವರೇನು ಇದರಿಂದ ದೂರ ಇದ್ದಾರಾ ಇಲ್ವಾ, ನಿಜವಾಗ್ಲೂ ರೆಪ್ರೆಸೆಂಟೇಷನ್ ಕೋರ್ಟಲ್ಲಿ ಇದೆಯಾ ಹೇಗೆ? ಇಲ್ಲ, ಹೌದು, ನಾನು ಬ್ರಿಟಿಷ್ ಪ್ರಜೆ ಅಂತ ಹೇಳಬೇಕು. ಇಲ್ಲಿ ನನಗೂ ಬ್ರಿಟನ್ಗೂ ಏನು ಸಂಬಂಧ ಅಂತ ಹೇಳಬೇಕು. ಅದೆರಡು ಇವತ್ತು ತನಕ ನಡೆದಿಲ್ಲ. ಹಲವಾರು ಸಾಕ್ಷ್ಯಾಧಾರಗಳನ್ನ ನಾಶಪಡಿಸಲಿಕ್ಕೆ ಅವ್ರು ಪ್ರಯತ್ನ ಪಟ್ಟಿದ್ದಾರೆ ಯಾರು ಆಪೋಸಿಟ್ ಪಾರ್ಟಿ. ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸ್ವಲ್ಪ ವಿಳಂಬ ಮಾಡ್ತಿದೆ ಅನ್ನುವಂಥ ಒಂದು ಭಾವನೆ ಇದೆ. ಇಲ್ಲ, ಯಾಕಂದ್ರೆ ಇದು ಎರಡು ದೇಶಗಳ ಮಧ್ಯೆ ನಡೀತಾ ಇರೋ ಒಂದು ಕಮ್ಯುನಿಕೇಶನ್. ಇದು ಏನಾದರೂ ನಿಮ್ಮ ಪರವಾಗಿ ಆದರೆ ವಾಟ್ ವುಡ್ ಬಿ ದಿ ಇಂಪ್ಲಿಕೇಶನ್ಸ್ ಆನ್ ರಾಹುಲ್ ಗಾಂಧಿ? ನಮ್ಮ ದೇಶದ ವಿರುದ್ಧ ಯಾರ್ಯಾರು ಕೆಲಸ ಮಾಡ್ತಾರೆ ಎಲ್ಲರೂ ನಾನೇ ನಿಮಗೆ. ರಾಹುಲ್ ಗಾಂಧಿ ಅವರ ಮೇಲೆ ಏನು ಪರಿಣಾಮ ಆಗುತ್ತೆ ಇದು ಕೇಸ್ ಆದರೆ? ಈ ಕೇಸು ಅವ್ರ ವಿರುದ್ಧವಾಗಿ ಆದರೆ ಭಾರತೀಯ ಪೌರತ್ವ ರದ್ದಾಗುತ್ತೆ. ಅಂಡರ್ ಪಾಸ್ಪೋರ್ಟ್ ಆಕ್ಟ್ ಅವ್ರ ಬಗ್ಗೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡ್ತಾರೆ. ನೀವು ವಯನಾಡ್ನಲ್ಲೂ ಕೂಡ ಪಿಟಿಷನ್ ಹಾಕಿದ್ರಿ. ಪ್ರಿಯಾಂಕಾ ಗಾಂಧಿ ಅವರ ಆಯ್ಕೆಯ ವಿರುದ್ಧ ಹಾಕಿದ್ದು. ಅಲ್ಲಿ ಕೂಡ ನಮಗೆ ಯಶಸ್ಸು ಕಾಣೋ ಒಂದು ಸಾಧ್ಯತೆಗಳು ಬಹಳ ಹೆಚ್ಚಾಗಿದೆ. ಗಾಂಧಿ ಕುಟುಂಬದ ಕುಡಿಗಳ ವಿರುದ್ಧ ನಿಮ್ಮ ಹೋರಾಟ ಅಂತ ಅನ್ಕೋಬಹುದಾ? ದೇಶದ ಹಿತದೃಷ್ಟಿನಲ್ಲಿ ನನ್ನ ಹೋರಾಟ ಅಂತ ಭಾವಿಸ್ತೀನಿ. ಹೈ ಪ್ರೊಫೈಲ್ ವ್ಯಕ್ತಿಗಳ ವಿರುದ್ಧ ನೀವು ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಹಿಂದಿರುವಂಥ ಶಕ್ತಿ ಏನು? ಇದು ಬಹಳ ಇಂಪಾರ್ಟೆಂಟ್ ಕೇಸ್ ಆಗಿರೋದ್ರಿಂದ ಇದರಲ್ಲಿ ಯಾವ ಹಿಂದಿನ ಸಪೋರ್ಟ್ ಇಲ್ಲ. ಇಟ್ ಈಸ್ ಲೈಕ್ ಸರ್ಚಿಂಗ್ ಅ ಬ್ಲ್ಯಾಕ್ ಕ್ಯಾಟ್ ಇನ್ ಅ ಡಾರ್ಕ್ ರೂಮ್ ಅಂತಲ್ಲ, ಆ ಥರ ಇದ್ದಿದ್ದ ಕೇಸ್ ಇದು. ಒತ್ತಡಗಳು ಅಥವಾ ಆಮಿಷಗಳು ಈ ಥರದ್ದು ಏನಾದರೂ ಬಂದು? ಬಹಳಷ್ಟು ಬೆದರಿಕೆ ಇದೆ, ಬಹಳಷ್ಟು ಒತ್ತಡಗಳಿದೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಕಳೆದ ಕೆಲವು ದಿನಗಳಿಂದ ದೇಶಾದ್ಯಂತ ಒಂದು ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ರಾಹುಲ್ ಗಾಂಧಿಯವರ ದ್ವಿಪೌರತ್ವ ವಿಚಾರ. ರಾಹುಲ್ ಗಾಂಧಿಯವರು ಬ್ರಿಟಿಷ್ ಪೌರತ್ವವನ್ನು ಹೊಂದಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಸಾಕಷ್ಟು ವಿವಾದಗಳನ್ನು ಎಬ್ಬಿಸ್ತಾ ಇದೆ. ಒಂದು ವೇಳೆ ಇದೇನಾದರೂ ಪ್ರೂವ್ ಆಗಿಬಿಟ್ರೆ ರಾಹುಲ್ ಗಾಂಧಿಯವರ ಪೌರತ್ವ ಹೋಗುತ್ತೆ, ಭಾರತೀಯ ಪೌರತ್ವ ಹೋಗುತ್ತೆ, ಅವರ ಲೋಕಸಭಾ ಸದಸ್ಯತ್ವ ಹೋಗುತ್ತೆ, ಅವರ ವಿಪಕ್ಷ ಸ್ಥಾನ ಹೋಗುತ್ತೆ. ಅಲ್ಟಿಮೇಟ್ ಆಗಿ ಅವರು ಭಾರತವನ್ನೇ ಬಿಡಬೇಕಾದ ಸಂದರ್ಭ ಬಂದುಬಿಡುತ್ತಾ? ಸೊ ಇಷ್ಟೆಲ್ಲ ಪ್ರಶ್ನೆಗಳು ಈಗ ಚರ್ಚೆ ಆಗ್ತಾ ಇದೆ. ಇಷ್ಟೆಲ್ಲ ಪ್ರಶ್ನೆಗಳು ಚರ್ಚೆ ಆಗೋದಕ್ಕೆ ಮೂಲ ಕಾರಣ ಅಂತಂದರೆ ವಿಘ್ನೇಶ್ ಶಿಶಿರ್ ಅವರು ಹಾಕಿದಂತಹ ಒಂದು ಪಿಟಿಷನ್ನು ಇಷ್ಟೆಲ್ಲ ಇವತ್ತು ಚರ್ಚೆಗೆ ಕಾರಣ ಆಗ್ತಾ ಇದೆ. ಸೊ ವಿಘ್ನೇಶ್ ಶಿಶಿರ್ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ವಿಘ್ನೇಶ್. ನಮಸ್ಕಾರ ಸರ್. ಸರ್, ನಾನು ಆಗಲೇ ಹೇಳಿದ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ವಿವಾದ. ಸೊ ರಾಹುಲ್ ಗಾಂಧಿಯವರ ಪೊಲಿಟಿಕಲ್ ಕೆರಿಯರೇ ಹೋಗ್ಬಿಡುತ್ತೋ ಅನ್ನುವಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಸೊ ಈ ಕೇಸಿನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೀವು ನಮ್ಮ ವೀಕ್ಷಕರಿಗೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಅದಕ್ಕೆ ಮುಂಚೆ ಖಂಡಿತ ನೀವು ಯಾಕೆ ರಾಹುಲ್ ಗಾಂಧಿಯವರ ಹಿಂದೆ ಬಿದ್ದಿರಿ ಅನ್ನುವಂಥ ಕುತೂಹಲ ಒಂದು. ನೀವು ಕರ್ನಾಟಕದವರು, ರಾಹುಲ್ ಗಾಂಧಿಯವರು ರಾಷ್ಟ್ರೀಯ ನಾಯಕರು, ಅದು ಅವರು ಉತ್ತರ ಪ್ರದೇಶದಲ್ಲಿ ನಿಂತು ಗೆದ್ದವರು. ಸೊ ನೀವು ಇಲ್ಲಿಂದ ಅಲ್ಲಿಗೆ ಹೋಗಿ ಅಲಹಾಬಾದ್ ಹೋಗಿ ನೀವು ಯಾಕೆ ರಾಹುಲ್ ಗಾಂಧಿಯವರ ಹಿಂದೆ ಬಿದ್ದಿರಿ? ಮೊದಲನೇದಾಗಿ ನನಗೆ ಹೊಸ ದಿಗಂತ ಡಿಜಿಟಲ್ ವಾಹಿನಿಯ ಈ ಸಂದರ್ಶನಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತು ನಿಮ್ಮ ಹೊಸ ದಿಗಂತ ವಾಹಿನಿ ಎಲ್ಲ ಸಿಬ್ಬಂದಿಗಳಿಗೂ ಧನ್ಯವಾದಗಳು. ಮೂಲ ನಾನು ಬೆಂಗಳೂರಿನವನು, ಇಲ್ಲೇ ಹುಟ್ಟು ಬೆಳೆದಂಥವು. ನಾನು ಬೆಂಗಳೂರಿಂದ. ನಾನು 3ನೇ ತಲೆಮಾರಿನ ಸ್ವಯಂ ಸೇವಕ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 3ನೇ ತಲೆಮಾರಿನ ಸ್ವಯಂ ಸೇವಕ, ಮತ್ತು ನಾನು ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತ ಕೂಡ ಹೌದು. ಹಲವಾರು ವರ್ಷಗಳಿಂದ ನಾನು ಸಂಘದೊಂದಿಗೆ ಮತ್ತು ಭಾರತೀಯ ಜನತಾ ಪಾರ್ಟಿಯೊಂದಿಗೆ ನಿಕಟವಾದ ಸಂಪರ್ಕ ಹೊಂದಿದ್ದೀನಿ. ಸಾಕಷ್ಟು ಚುನಾವಣೆ ಕಾರ್ಯಗಳಲ್ಲಿ, ಲೋಕಸಭಾ ಚುನಾವಣೆ ಮತ್ತು ಅಸೆಂಬ್ಲಿ ಚುನಾವಣೆಗಳಲ್ಲೂ ನಾನು ಕೆಲಸ ಮಾಡಿದ್ದೀನಿ ಕಾರ್ಯಕರ್ತನಾಗಿ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತ. ಓಕೆ. ಹಾಗೂ ನಾನು ಅಲ್ಟ್ರಾ ರೈಟ್ ವಿಂಗ್ ಹಿಂದೂ ನ್ಯಾಷನಲಿಸ್ಟ್, ಅಂದರೆ ಒಬ್ಬ ದೇಶಾಭಿಮಾನಿ. ನಾನು ಐ ಆಮ್ ಎ ನ್ಯಾಷನಲಿಸ್ಟ್. ಸೊ ನನಗೆ ಇದೆಲ್ಲ ಕೆಲವು ವಿಷಯಗಳು, ಈ ನಮ್ಮ ದೇಶದ ವಿರುದ್ಧ ಚಟುವಟಿಕೆ ಮಾಡೋಂಥವ್ರು ಮತ್ತು ನಮ್ಮ ದೇಶದ ವಿರುದ್ಧವಾಗಿ ಯಾರ್ಯಾರು ಕೆಲಸ ಮಾಡ್ತಾರೆ ಬಗ್ಗೆ ಕೆಲವು ಮಾಹಿತಿ ನನ್ನ ಹತ್ರ ಕಾಲಕ್ಕೆ ಕಲೆಕ್ಟ್ ಮಾಡ್ತಾಯಿದ್ದೆ. ನಾನು ಯಾವತ್ತೊಂದು ಸಮಯ ಬರ್ಬೋದು, ಉಪಯೋಗಕ್ಕೆ ಬರ್ಬೋದು ಅಂತ. ಸೊ ಇದೇನಾಯಿತು, 2024 ಲೋಕಸಭಾ ಚುನಾವಣೆ ವೇಳೆಯಲ್ಲಿ ನನಗೆ ಒಬ್ಬರು ಭಾಳ ಹಿರಿಯ BJPಯ ಕಾರ್ಯಕರ್ತಿದ್ದಾರೆ ಬೆಂಗಳೂರಿನಲ್ಲಿ. ಅವರು ನನಗೊಂದು ದೂರವಾಣಿ ಕರೆ ಮಾಡಿದ್ರು. ರಾತ್ರಿ ಸುಮಾರು 1 ಗಂಟೆ ಬೆಳಗಿನ ಜಾವ ಆಗಿರ್ಬೋದು. ಈಗ ಈ ರಾಹುಲ್ ಗಾಂಧಿಯವರು
ಬ್ರಿಟಿಷ್ ಪೌರತ್ವ ವಿಷಯ ಇರೋದ್ರಿಂದ ಅವರು ಅವರು ಚುನಾವಣೆ ಕಂಟೆಸ್ಟ್ ಮಾಡ್ತಾರೆ ಇಲ್ಲಿ ವಯನಾಡ್ನಲ್ಲಿ. ಯಾಕೆ ಇದ್ರ ಬಗ್ಗೆ ನೀವೇನಾದರೂ ಗಮನ ವಹಿಸಬಾರ್ದು ಅಂತ ಅವ್ರು ಕೇಳೋದು. ಭಾಳ ಹಿರಿಯ ನಮ್ಮ ಬೆಂಗಳೂರಿನಲ್ಲಿ ಆದಂಥ ಹಿರಿಯ BJP ಕಾರ್ಯಕರ್ತರು, ಸುಮಾರು ಜನಸಂಘದ ಕಾಲದಿಂದ ಅವರು ನಮ್ಮ ತಂದೆಯ ಸ್ನೇಹಿತರು ಕೂಡ ಹೌದು. ಅವ್ರ ಹೆಸರು ನಾನು ಹೇಳಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ. ಅವರು ಅದು ಮಾಡಿದ ಮೇಲೆ ನನಗೊಂದು ವೈಯಕ್ತಿಕವಾಗಿ ಒಂದು ಐಡಿಯಾ ಬಂತು. ಈ ಥರ ಎನಿಬಡಿ ಕ್ಯಾನ್ ಫೈಲ್ ಅಬ್ಜೆಕ್ಷನ್. ಈಗ ಯಾರೇ ಲೋಕಸಭಾ ಚುನಾವಣೆ ಅಂತೂ ಯಾರು ಬೇಕಾದ್ರೆ ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು. ದೇರ್ ಈಸ್ ನೋ ಬಾರ್ ದಟ್ ಓನ್ಲಿ ದ ಕ್ಯಾಂಡಿಡೇಟ್ ಹೂ ಆರ್ ಕಂಟೆಸ್ಟಿಂಗ್ ದ ಎಲೆಕ್ಷನ್ ಆರ್ ದಿ ಕ್ಯಾಂಡಿಡೇಟ್ಸ್ ನಾಮಿನಿ ಹೂ ಇಸ್ ದೇರ್ ದೇ ಕ್ಯಾನ್ ಫೈಲ್ ದ ಅಬ್ಜೆಕ್ಷನ್ ಅಂತ ಆ ಬಾರ್ ಇಲ್ಲ. ಸೊ ಯಾರು ಬೇಕಾದ್ರೆ ಅಬ್ಜೆಕ್ಷನ್ನ ಫೈಲ್ ಮಾಡ್ಬೋದು ರಿಟರ್ನಿಂಗ್ ಆಫೀಸರ್ಗೆ. ಸೊ ನಂತರ ಸಾಕಷ್ಟು ಆಗಲೇ ಈ ವಿಷಯದ ಬಗ್ಗೆ ಮಾಹಿತಿ ಇದ್ದಿದ್ದರಿಂದ ರಾಹುಲ್ ಗಾಂಧಿಯವರ ವಿದೇಶಿ ಬ್ರಿಟಿಷ್ ನಾಗರಿಕತ್ವದ ಬಗ್ಗೆ ಸೊ ನಾನು ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿ ಒಂದು ಡೀಟೇಲ್ಡ್ ರೆಪ್ರೆಸೆಂಟೇಷನ್ನ ವಯನಾಡ್ ರಿಟರ್ನಿಂಗ್ ಆಫೀಸರ್ಗೆ ಫಸ್ಟ್ ಫೈಲ್ ಮಾಡಿದೆ. ಮೇ ತಿಂಗಳಲ್ಲಿ, ಮೇ 2024. ಯಾಕಂದರೆ ರಾಹುಲ್ ಗಾಂಧಿಯವರು ವಯನಾಡಿಂದ ಫಸ್ಟ್ ಲೋಕಸಭಾ ಚುನಾವಣೆ ಕಂಟೆಸ್ಟ್ ಮಾಡಿದರು. ಅಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ಮೇಲೆ ನಾವು ಅಬ್ಜೆಕ್ಷನ್ ಹಾಕಿದ್ದಕ್ಕೆ ಚೀಫ್ ಎಲೆಕ್ಟೋರಲ್ ಆಫೀಸರ್ ಕೇರಳ ಮತ್ತು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ದ ಕೂಡ ಡೈರೆಕ್ಷನ್ಸ್ ಬಂತು ರಿಟರ್ನಿಂಗ್ ಆಫೀಸರ್ಗೆ. ಇವರು ಭಾಳ ಸೀರಿಯಸ್ ಅಬ್ಜೆಕ್ಷನ್ಸ್ನ ರೈಸ್ ಮಾಡಿದ್ದಾರೆ, ಇದ್ರ ಬಗ್ಗೆ ನೀವು ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಅಂತ. ಅದಾದಮೇಲೆ ನನಗೆ ರಿಪ್ಲೈ ಕೂಡ ಬಂತು ರಿಟರ್ನಿಂಗ್ ಆಫೀಸರ್ ವಯನಾಡಿಂದ, ಈ ಥರ ನೀವು ಯಾವುದೇ ಕಾರಣಕ್ಕೆ ನಾವೇನು ಡಿಸಿಷನ್ ತೊಗೊಳಕ್ಕಾಗೋದಿಲ್ಲ ಈ ಬ್ರಿಟಿಷ್ ಸಿಟಿಸನ್ಶಿಪ್ ಬಗ್ಗೆ. ಮತ್ತು ಬೇರೆ ಬೇರೆ ಅಬ್ಜೆಕ್ಷನ್ಸ್ ನಾನು ಹಾಕಿದ್ದೆ ನನ್ನ ಒಂದು ಎಲೆಕ್ಷನ್ ಅಬ್ಜೆಕ್ಷನಲ್ಲಿ. ಸೊ ನೀವು ಕೋರ್ಟ್ಗೆ ಹೋಗಬೇಕು ಯಾವುದೇ ಕಾರಣಕ್ಕೆ ನನಗೊಂದು ಎಂಡಾರ್ಸ್ಮೆಂಟ್ ಅಲ್ಲೇ ಕೊಟ್ಟರು, ಇವಾಗ ವಯನಾಡ್ ರಿಟರ್ನಿಂಗ್ ಆಫೀಸರ್. ಅದು ಕೊಟ್ಟಮೇಲೆ ತಿರ್ಗಾ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಕೂಡ 1 ಮತ್ತು 2ನೇ ಹಂತದ ಲೋಕಸಭಾ ಚುನಾವಣೆ ನಡೀತಿತ್ತು. 2ನೇ ಹಂತದ ಚುನಾವಣೆ ಟೈಮಲ್ಲಿ ನಾನು ಬೆಳಗಾಂನಲ್ಲಿದ್ದೆ. ಸ್ವಲ್ಪ ಅಲ್ಲಿ ಪಕ್ಷದ ಕಾರ್ಯಚಟುವಟಿಕೆ ವಿಷಯಕ್ಕೆ ನನಗೆ ನಿಮಿತ್ತ ಆಗಿತ್ತು. ಬೆಳಗಾಮಿಂದ ನಾನು ಅಬ್ಜೆಕ್ಷನ್ ಫೈಲ್ ಮಾಡಿದೆ, ಯಾವುದಕ್ಕೆ ರಾಯ್ಬರೇಲಿ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ಬೈ ಇಮೇಲ್. ಪ್ಲಸ್ ಅಲ್ಲಿ ಹಾರ್ಡ್ ಕಾಪಿ ಕೂಡ ನಮ್ಮ BJPಯ ಕಾರ್ಯಕರ್ತರು ಮತ್ತು ವಕೀಲರ ಮೂಲಕ ಅಲ್ಲಿ ತಲುಪಿಸಿದ್ದೆ ರಿಟರ್ನಿಂಗ್ ಆಫೀಸರ್ ರಾಯ್ಬರೇಲಿ. ಯಾಕಂದರೆ ಆಲ್ರೆಡಿ ಒನ್ ಸೆಟ್ ಆಫ್ ಅಬ್ಜೆಕ್ಷನ್ಸ್ ರೆಡಿ ಇತ್ತು ನಮ್ಮ ಹತ್ರ. ಸೇಮ್ ಅಬ್ಜೆಕ್ಷನ್ ಕಾಪಿನ ವಿ ಹ್ಯಾವ್ ಆಲ್ಸೋ ಫೈಲ್ಡ್ ವಿತ್ ದ ರಿಟರ್ನಿಂಗ್ ಆಫೀಸರ್ ರಾಯ್ಬರೇಲಿ. ದೀಸ್ ಆರ್ ದ ಅಬ್ಜೆಕ್ಷನ್. ಇದೆ ನಮ್ಮ ಡಾಕ್ಯುಮೆಂಟ್ರಿ ಎವಿಡೆನ್ಸಸ್ ಇದೆ ನೋಡಿ. ಇವರು ಬ್ರಿಟಿಷ್ ಸಿಟಿಸನ್ ಇವರು ರಾಹುಲ್ ಗಾಂಧಿ. ಮತ್ತು ಬೇರೆ 2-3 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಇದೆ. ಯಾವುದೋ ಒಂದು ಕೇಸಲ್ಲಿ ಅವ್ರು ಆಗಲೇ ಕನ್ವಿಕ್ಟ್ ಆಗಿದ್ರು. ಸೂರತ್ ಕೋರ್ಟ್ ಹ್ಯಾಡ್ ಕನ್ವಿಕ್ಟೆಡ್ ರಾಹುಲ್ ಗಾಂಧಿ ಇನ್ ದ ಮೋದಿ ಸರ್ನೇಮ್ ಕೇಸ್. ಕನ್ವಿಕ್ಷನ್ ಆಗಿರ್ಬೇಕಾದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಕೋರ್ಟ್ ವಿಶೇಷ ಪರ್ಮಿಷನ್ ನೀಡಿರಲಿಲ್ಲ ಎಲೆಕ್ಷನ್ ಕಂಟೆಸ್ಟ್ ಮಾಡಲಿಕ್ಕೆ. ಒಂದು ಸುಪ್ರೀಂ ಕೋರ್ಟ್ ಪ್ರಕರಣ ಇದೆ, ಕಾನ್ಸ್ಟಿಟ್ಯೂಷನ್ ಬೆಂಚ್ ಜಜ್ಮೆಂಟ್ ಕೊಟ್ಟಿದ್ದಾರೆ ಆ ಕೇಸಲ್ಲಿ. ಸೊ ಆ ಜಜ್ಮೆಂಟ್ ಇವ್ನಿಗೆ ಅನ್ವಯ ಆಗುತ್ತೆ. ಸೊ ಅದ್ರ ಪ್ರಕಾರ ಇವ್ರು ಕಂಟೆಸ್ಟ್ ಮಾಡೋಕ್ಕಾಗಲ್ಲ ನಾವು ಕೋರ್ಟ್ ಮಾಡಿದ್ವಿ ಆ ಅಬ್ಜೆಕ್ಷನಲ್ಲಿ. ಸೆಕೆಂಡ್ ಟೈಮ್ ರಾಯ್ಬರೇಲಿ ಫೈಲ್ ಮಾಡಿರ್ಬೇಕಾದ್ರೆ. ಸೊ ಸೇಮ್ ಅಲ್ಲೂ ರಿಟರ್ನಿಂಗ್ ಆಫೀಸರ್ಸ್ ಅನೇಬಲ್ ಟು ಟೇಕ್ ಎನಿ ಡಿಸಿಷನ್. ಆವಾಗ ಕೂಡ ಕೇಂದ್ರ ಚುನಾವಣಾ ಆಯೋಗ ಮತ್ತು ಉತ್ತರ ಪ್ರದೇಶ ಚುನಾವಣಾ ಆಯೋಗದಿಂದ ಡೈರೆಕ್ಷನ್ ಕೊಟ್ಟರು ರಾಯ್ಬರೇಲಿ ರಿಟರ್ನಿಂಗ್ ಆಫೀಸರ್ಗೆ, ಇದು ಭಾಳ ಸೀರಿಯಸ್ ಅಬ್ಜೆಕ್ಷನ್ ಇದೆ, ನೀವು ಇದನ್ನ ಕನ್ಸಿಡರ್ ಮಾಡಿ ಆ್ಯಕ್ಷನ್. ಯಾಕೆ ರಿಟರ್ನಿಂಗ್ ಆಫೀಸರ್ ದ ಓನ್ಲಿ ಪರ್ಸನ್ ಹೂ ಕ್ಯಾನ್ ಈದರ್ ಅಕ್ಸೆಪ್ಟ್ ಆರ್ ರಿಜೆಕ್ಟ್ ದ ನಾಮಿನೇಷನ್. ಇನ್ಯಾರಿಗೂ ಅಧಿಕಾರ ಇರೋದಿಲ್ಲ. ಸೊ ಅವರು ಅಲ್ಲಿ ಸಹ ನಮ್ಗೆ ಎಂಡಾರ್ಸ್ಮೆಂಟ್ ಕೊಟ್ಟರು ಹಿಂಗಾಗಿ ಅಂತ. ಆಮೇಲೆ ಚುನಾವಣೆ ರಿಸಲ್ಟ್ ಬಂತು. ಅದು ಬಂದಾದಮೇಲೆ ಅವ್ರು ಎರಡೂ ಸ್ಥಾನದಲ್ಲಿ ಗೆದ್ದಿದ್ರು, ಒಂದು ವಯನಾಡ್ ಮತ್ತು ಇನ್ನೊಂದು ರಾಯ್ಬರೇಲಿ. ಕೆಲವು ದಿವಸ ನಮಗೊಂದು ಐಡಿಯಾ ಇತ್ತು, ಅವರು ಒಂದಿಲ್ಲ ಒಂದು ಕಡೆ ರಿಸೈನ್ ಮಾಡಲೇಬೇಕು, ಇನ್ನು 2 ಕಡೆ ಅವ್ರು MP ಆಗಿ ಮುಂದುವರಲಿಕ್ಕಾಗಲಿಲ್ಲ. ಕೊನೆಗೆ ಅವರು ವಯನಾಡಲ್ಲಿ ರಿಸೈನ್ ಮಾಡಿದ್ರು, ಆಮೇಲೆ ರಾಯ್ಬರೇಲಿ ಕಂಟೆಸ್ಟ್ ಮಾಡಿದ್ರು. ಸೊ ಅದಕ್ಕೆ ನಾವು ರಾಯ್ಬರೇಲಿ ಇರೋದ್ರಿಂದ ಉತ್ತರ ಪ್ರದೇಶದಲ್ಲಿ ಅಲಹಾಬಾದ್ ಹೈಕೋರ್ಟ್, ಅದು ಲಕ್ನೋ ಬೆಂಚ್ ವ್ಯಾಪ್ತಿಗೆ ಬರುತ್ತೆ. ಅಲಹಾಬಾದ್ ಹೈಕೋರ್ಟ್ನ 2 ಪೀಠಗಳಿದೆ. ಒಂದು ಪೀಠ ಅಲಹಾಬಾದ್ ಇದೆ ಪ್ರಯಾಗ್ರಾಜಲ್ಲಿ, ಇನ್ನೊಂದು ಪೀಠ ಲಕ್ನೋನಲ್ಲಿದೆ. ಸೊ ನಮ್ಮ ಈ ರಾಯ್ಬರೇಲಿ ಜಿಲ್ಲೆ ಅನ್ನೋದು ಲಕ್ನೋ ಪೀಠಕ್ಕೆ ಬರುತ್ತೆ. ಅಲ್ಲಿ ನಾವು ಡಿವಿಷನ್ ಬೆಂಚ್ ಮುಂದೆ ಫಸ್ಟ್ PAL ಫೈಲ್ ಮಾಡಿದ್ವಿ ಜುಲೈ 2024. ಅದು ಫೈಲ್ ಮಾಡಿದಾಗ ಮ್ಯಾಟ್ರ್ ಬಂತು ಹಿಯರಿಂಗ್ಗೆ ಕೋರ್ಟ್ ಮುಂದೆ. ಅಲ್ಲಿ ಏನಾಗಿತ್ತು, ಫಸ್ಟ್ PAL ನಾವು ಬರೀ ಎಲೆಕ್ಷನ್ ಕಮಿಷನ್ ಮತ್ತು ರಿಟರ್ನಿಂಗ್ ಆಫೀಸರ್ಸ್ನ ಪಾರ್ಟಿ ಮಾಡಿದ್ವಿ. ಭಾರತ ಸರ್ಕಾರದ ಗೃಹ ಮಂತ್ರಾಲಯನ ನಾವು ಪಾರ್ಟಿ ಮಾಡಿರಲಿಲ್ಲ, ಹೋಮ್ ಮಿನಿಸ್ಟ್ರಿನ. ಸೊ ಕೋರ್ಟ್ ಡೈರೆಕ್ಷನ್ ಕೊಟ್ಟರು, ಸಿನ್ಸ್ ಇಟ್ ಈಸ್ ಆಲ್ಸೋ ಅಬೌಟ್ ಸಿಟಿಸನ್ಶಿಪ್. ನಾವು ಹಲವಾರು ಚುನಾವಣೆ ವಿಷಯದ ಬಗ್ಗೆ ಹಾಕಿದ್ವಿ. ಇಟ್ ಈಸ್ ಮೋರ್ ಆಫ್ ಎ ರಿಟ್ ಆಫ್ ಕೋವಾರೆಂಟು ಅಂತೀವಿ, ರಿಟ್ ಆಫ್ ಕೋವಾರೆಂಟು. ಸೊ ವೇರ್ ವಿ ಕ್ಯಾನ್ ಆಸ್ಕ್ ಫಾರ್ ರಿಮೂವಲ್ ಆಫ್ ಎನಿ ಪರ್ಸನ್ ಹೂ ಇಸ್ ಹೋಲ್ಡಿಂಗ್ ಅ ಪಬ್ಲಿಕ್ ಆಫೀಸ್. ಇದು ಸಾರ್ವಜನಿಕರ ಮಾಹಿತಿಗಾಗಿ. ಈಗ ಯಾರೇ ಆಗಿಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಆಗಿರಲಿ, ಇಲ್ಲ ಅವ್ರ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA, MP ಆಗಲಿ, ರಿಟ್ ಆಫ್ ಕೋವಾರೆಂಟು ಇಸ್ ಅಪ್ಲಿಕೇಬಲ್ ಅಂತ ಎನಿಬಡಿ ಹೂ ಇಸ್ ಹೋಲ್ಡಿಂಗ್ ಪಬ್ಲಿಕ್ ಆಫೀಸ್. ಸೊ ಕೋರ್ಟ್ ಡೈರೆಕ್ಷನ್ ಕೊಡ್ತು, ನೀವು ಫಸ್ಟ್ ಹೋಮ್ ಮಿನಿಸ್ಟ್ರಿಗೆ ಒಂದು ರೆಪ್ರೆಸೆಂಟೇಷನ್ ಸಬ್ಮಿಟ್ ಮಾಡಿ. ಅದು ಸಬ್ಮಿಟ್ ಮಾಡಾದ್ಮೇಲೆ ಇನ್ನೊಂದು ರೌಂಡ್ ವಾಪಸ್ ಬಂದು ನಮ್ಮ ಹತ್ರ ಇನ್ ಕೇಸ್ ಆಫ್ ಎನಿ ಫರ್ದರ್ ಆ್ಯಕ್ಷನ್ ವಿ ವಿಲ್ ಬಿ ಏಬಲ್ ಟು ಲುಕ್ ಇನ್ ಟು ದ ಮ್ಯಾಟರ್ ವಿತ್ ಲಿಬರ್ಟಿ. ನಾವು ಅದನ್ನ ಕೇಸ್ ಇದು ಮಾಡಿದ್ವಿ. ಸೊ ನಾನು 4ನೇ ತಾರೀಕು ಜುಲೈ ತಿಂಗಳ ರೆಪ್ರೆಸೆಂಟೇಷನ್ ಕೊಟ್ಟೆ ಹೋಮ್ ಮಿನಿಸ್ಟ್ರಿಗೆ, ಭಾರತ ಸರ್ಕಾರಕ್ಕೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್
ಫಾರಿನರ್ಸ್ ಡಿವಿಷನ್ ಸಿಟಿಸನ್ಶಿಪ್ ವಿಂಗ್ ಅಂತಿದೆ. ಸೊ ರೆಪ್ರೆಸೆಂಟೇಷನ್ ಕೊಟ್ಟು ನೋಡಿಯಪ್ಪ ಈ ಥರ ಇವರು ರಾಹುಲ್ ಗಾಂಧಿ ಅನ್ನೋರು ರಾಯಬರೇಲಿಯಿಂದ MP ಆಗಿದ್ದಾರೆ. ಸೊ ಇದೆಲ್ಲ ನಮ್ಮ ಹತ್ರ ಡೀಟೇಲ್ಸ್ ಇದೆ ಇವ್ರದ್ದು ಬ್ರಿಟಿಷ್ ನಾಗರಿಕತ್ವದ ಬಗ್ಗೆ. ನೀವು ಇದ್ರ ಬಗ್ಗೆ ತೀರ್ಮಾನ ತೊಗೊಂಡು ಅವ್ರದ್ದು ಇಂಡಿಯನ್ ಸಿಟಿಸನ್ಶಿಪ್ನ ಕ್ಯಾನ್ಸಲ್ ಮಾಡಿ ನಾನು ರೆಪ್ರೆಸೆಂಟೇಷನ್ ಕೊಟ್ಟೆ. ಸೊ ದಟ್ ವಾಸ್ ದ ಫಸ್ಟ್ ರೆಪ್ರೆಸೆಂಟೇಷನ್ ಗಿವನ್ ಇನ್ ದ ಮಂತ್ ಆಫ್ ಜುಲೈ 2024. ಅದು ಕೊಟ್ಟಮೇಲೆ ಸಾಕಷ್ಟು ದಿವಸ ನಾನು ವೆಯ್ಟ್ ಮಾಡಿದೆ ಏನಾದ್ರು ಮೂವ್ಮೆಂಟ್ ಆಗುತ್ತೆ ಅಂತ. ಕೆಲವು ಇನ್ಫಾರ್ಮೇಷನ್ ನನಗೂ ಬಂತು ಏನೇನೋ ಅಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಂತ. ಅದು ಅಧಿಕೃತವಾಗಿ ನಾನು ಪಡ್ಕೊಂಡು ಮತ್ತೆ ನಾನು ತಿರ್ಗಾ ಕೋರ್ಟ್ ಮೆಟ್ಲೇರೋ ಪರಿಸ್ಥಿತಿ ಆಯ್ತು ನನಗೆ. ಯಾವಾಗ 2024 ಸೆಪ್ಟೆಂಬರ್ನಲ್ಲಿ ಆಗಸ್ಟ್ ತಿಂಗಳು ತಿರ್ಗಾ ನಾನು ಫೈಲ್ ಮಾಡಿದೆ. ಯಾಕಂದರೆ ಅದು ಆಲ್ಮೋಸ್ಟ್ 2 months 60 days ಟೈಮ್ ಪೀರಿಯಡ್ ಆಗಿತ್ತು. ಫಸ್ಟ್ ಡೇನೇ ಕೋರ್ಟ್ ಡೈರೆಕ್ಷನ್ ಕೊಟ್ಟರು. ಸೆಕೆಂಡ್ ಟೈಮ್ ನಾವು 8/31 of 2024 ಸೆಕೆಂಡ್ ಟೈಮ್ PIL ಹಾಕಿದಾಗ, ಯಾಕಂದರೆ ಕೇಸ್ನ ನಾನೇ ಆರ್ಗ್ಯುಮೆಂಟ್ ಮಾಡ್ತೀನಿ. ಐ ಆಮ್ ದ ಪೆಟಿಷನರ್, ನಾನೇ ಆರ್ಗ್ಯುಮೆಂಟ್ ಮಾಡ್ತೀನಿ. ಯಾವ ಅಡ್ವೊಕೇಟ್ ಇಲ್ಲ ಈ ಕೇಸಲ್ಲಿ. ಐ ಆಮ್ ದ ಇನ್ ಪರ್ಸನ್ ಪೆಟಿಷನರ್ ಆರ್ಗ್ಯೂಯಿಂಗ್ ದಿಸ್ ಕೇಸ್. ಯಾಕಂದರೆ ಸಿನ್ಸ್ ಐ ಆಮ್ ವೆಲ್ ಕನ್ವರ್ಸೆಂಟ್ ವಿತ್ ದ ಫ್ಯಾಕ್ಟ್ಸ್ ಆಫ್ ದ ಕೇಸ್, ನನಗೆ ಸುಲಭ ಆಗುತ್ತೆ ಆರ್ಗ್ಯುಮೆಂಟ್ ಮಾಡಿ. ಯಾಕಂದರೆ ಮಾನ್ಯ ನ್ಯಾಯಾಲಯ ಕೆಲವು ಪ್ರಶ್ನೆಗಳಿರುತ್ತೆ. ಯಾಕಂದರೆ ಭಾಳ ಸೀರಿಯಸ್ ಮ್ಯಾಟ್ರ್ ಇದು. ಇಡೀ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇರೋ ದೇಶದಲ್ಲಿ ಭಾಳ ಸೀರಿಯಸ್ ಮ್ಯಾಟ್ರ್. ಒಬ್ಬ ವಿದೇಶಿ ಪ್ರಜೆ ಇನ್ನೂ ಸತತ 20 ವರ್ಷಗಳಿಂದ ನಮ್ಮ ಚುನಾವಣೆ ಆಯೋಗಕ್ಕೆ ಮತ್ತು ಹಲವಾರು ಬೇರೆ ಬೇರೆ ಏಜೆನ್ಸೀಸ್ಗೆ ಅವರು ಮೋಸ ಮಾಡಿ ಒಬ್ಬ ವಿದೇಶಿ ಪ್ರಜೆ, ನಾನು ಸ್ಪೆಸಿಫಿಕ್ಕಾಗಿ ರಾಹುಲ್ ಗಾಂಧಿ ಬಗ್ಗೆ ಹೇಳ್ತಿಲ್ಲ, ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಗೆದ್ಕೊಂಡ್ಬರ್ತಾರೆ. ಆಮೇಲೆ ಇದು ಮೊದಲನೇ ಉದಾಹರಣೆ ಕೂಡ ಅಲ್ಲ. ಕಲ್ಕತ್ತಾನಲ್ಲಿ ಒಬ್ಬರು ಅಲೋರಾಣಿ ಸರ್ಕಾರ ಅಂತ ಕೋಲ್ಕತ್ತಾನಲ್ಲಿ ಅವರು MLA ಕೂಡ ಆಗಿದ್ರು. ಶಿ ವಾಸ್ ಅ ಬಾಂಗ್ಲಾದೇಶಿ ಸಿಟಿಸನ್. ಆಮೇಲೆ ಒಬ್ಬರು ಮಣಿಕುಮಾರ್ ಸುಬ್ಬಾ ಅಂತ ಅವರು ಅಸ್ಸಾಮಿಂದ ರಾಜ್ಯಸಭಾ ಸದಸ್ಯರು ಕೂಡ ಆಗಿದ್ರು ಕಾಂಗ್ರೆಸ್ ಪಾರ್ಟಿಯಿಂದ. ಅವರು ಭಾರತೀಯ ಪ್ರಜೆನೇ ಆಗಿರಲಿಲ್ಲ. ಮೊನ್ನೆ ತೆಲಂಗಾಣಲ್ಲೂ ಇದೇ ಥರ ಒಂದು ಕೇಸ್ ನಡೀತು. ಒಬ್ಬರು ತೆಲಂಗಾಣಯ ಮಾಜಿ MLA 4 ಬಾರಿ ಅವ್ರು ಗೆದ್ದಿದ್ರು MLA. ಅವ್ರು ಹಿ ವಾಸ್ ಹೋಲ್ಡಿಂಗ್ ಅ ಜರ್ಮನ್ ಸಿಟಿಸನ್ಶಿಪ್. ಸೊ ಹಲವಾರು ಈ ಥರ ಮುಂದೆ ಉದಾಹರಣೆಗಳಿದೆ. ರಾಹುಲ್ ಗಾಂಧಿ ಒಂದೇ ಪ್ರಪ್ರಥಮ ಏನು ಪ್ರಕರಣ ಅಲ್ಲ. ಸೊ ಆ ಪ್ರಕರಣಗಳಲ್ಲಿ ಏನೇನು ನ್ಯಾಯಾಲಯ ತೀರ್ಮಾನ ತಗೊಂಡಿದೆ ಅಂತ ನ್ಯಾಯಾಲಯದ ಮುಂದೆ ಇದೆ ಈಗ. ದೇರ್ ಇಸ್ ಲಾಟ್ ಆಫ್ ಪ್ರೆಸಿಡೆಂಟ್ಸ್ ಅವೈಲೇಬಲ್ ಇನ್ ಸಚ್ ಮ್ಯಾಟರ್ಸ್ ವೇರ್ ಕೋರ್ಟ್ಸ್ ಹವ್ ಆಲ್ರೆಡಿ ಡಿಸೈಡೆಡ್ ವೇರ್ politicians and MPs or MLAs are holding foreign citizenship where they have been disqualified not only with their citizenship plus also their what you call membership of the Lok Sabha or the Assembly has been terminated by the courts. ಈ ಹೇಳಿದ ಎಕ್ಸಾಂಪಲ್ಗಳೆಲ್ಲ ಡಿಸ್ಕ್ವಾಲಿಫೈ ಆಗಿದ್ದಾರೆ. ಇವರು ಮಣಿಕುಮಾರ್ ಸುಬ್ಬಾ ಅನ್ನೋರು ತೀರ್ಕೊಂಡ್ರವರು. ಯಾಕಂದ್ರೆ ಆ ಕೇಸ್ನಲ್ಲಿ ಕೂಡ ಸುಪ್ರೀಂ ಕೋರ್ಟೇ CBI ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಅವ್ರದ್ದು ಪೌರತ್ವದ ಬಗ್ಗೆ ನೀವು ಎನ್ಕ್ವೈರಿ ಮಾಡಿ ತೊಗೊಂಬನ್ನಿ ಅಂತ. ಅವರು ನೇಪಾಲ್ ಸಿಟಿಸನ್ ಆಗಿದ್ರು ಅವರು ಮಣಿಕುಮಾರ್ ಸುಬ್ಬಾ. ಸೊ ಒಂದು ಎರಡನೇದಾಯ್ತು. ತಿರ್ಗಾ ಸೆಕೆಂಡ್ ಟೈಮ್ ನಾವು ಹೋದಾಗ 8/31 PILನಲ್ಲಿ ಫಸ್ಟ್ ಡೇ PIL ಹಿಯರ್ ಮಾಡೋಕ್ಕೆ ನ್ಯಾಯಾಲಯಕ್ಕೆ ಗೊತ್ತಾಯ್ತು. ಯಾಕಂದರೆ ಇಷ್ಟು ಮಾಹಿತಿ ಬಂದಿರೋದ್ರಿಂದ ಮಾನ್ಯ ನ್ಯಾಯಾಲಯ ಅಲಹಾಬಾದ್ ಉಚ್ಚ ನ್ಯಾಯಾಲಯ ಡಿವಿಷನ್ ಬೆಂಚ್, 2 ಜಡ್ಜ್ ಇರ್ತಾರೆ ಡಿವಿಷನ್ ಬೆಂಚಲ್ಲಿ, ಅವರು ಡೈರೆಕ್ಟ್ ಮಾಡಿದ್ರು ಕೇಂದ್ರ ಸರ್ಕಾರಕ್ಕೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ, ನಿಮ್ಮದೇನು ಸ್ಪಷ್ಟ ನಿಲುವು ತಿಳಿಸಿ ಇದ್ರ ಬಗ್ಗೆ, ವೆದರ್ ರಾಹುಲ್ ಗಾಂಧಿ ಇಸ್ ಇಂಡಿಯನ್ ಸಿಟಿಸನ್ ಆರ್ ನಾಟ್. ನಾನು ವೆರಿ ಲಿಮಿಟೆಡ್ ನಮ್ಗೆ ಇನ್ಫಾರ್ಮೇಷನ್ ಬೇಕು ಅಂತ. ಸೊ ಹಲವಾರು ಒಂದು 2-3-4 ಹಿಯರಿಂಗ್ ಆಯಿತು ಒಂದು 3-4 ತಿಂಗಳ ಒಂದು ಸಮಯದಲ್ಲಿ. ಆಮೇಲೆ ಇದ್ರ ಮಧ್ಯದಲ್ಲಿ CBI ಫಸ್ಟ್ ನಾನು ಲಕ್ನೋಲಿರೋ CBI ಸ್ಪೆಷಲ್ ಕ್ರೈಮ್ಸ್ ಬ್ರಾಂಚ್ ಅಂತಿದೆ. CBIಯಲ್ಲಿ 3-4 ಡಿವಿಷನ್ಸ್ ಇರುತ್ತೆ. ಒಂದು AC ಬ್ರಾಂಚ್ ಅಂತೀವಿ, ಆ್ಯಂಟಿ ಕರಪ್ಷನ್ ಬ್ರಾಂಚ್. ಇನ್ನೊಂದು ಸ್ಪೆಷಲ್ ಕ್ರೈಮ್ಸ್ ಬ್ರಾಂಚ್ ಅಂತ ಇರುತ್ತೆ. ಇನ್ನೊಂದು ಇಂಟರ್ಪೋಲ್ ಜೊತೆ ಕೋಆರ್ಡಿನೇಟ್ ಮಾಡೋ ಡಿವಿಷನ್ ಇರುತ್ತೆ CBIನಲ್ಲಿ. ಹಲವಾರು ಯೂನಿಟ್ಸ್ ಇದೆ. CBI ಸ್ಪೆಷಲೈಸ್ಡ್ ಯೂನಿಟ್ಸ್, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಡೆಲ್ಲಿ ಸ್ಪೆಷಲ್ ಪೊಲೀಸ್ ಆ್ಯಕ್ಟ್ನಲ್ಲಿ, ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್. ಸೊ ಅಲ್ಲೇನಾಯಿತು, CBI ಲಕ್ನೋ ಸ್ಪೆಷಲ್ ಕ್ರೈಮ್ಸ್ ಬ್ರಾಂಚಿಂದ ಈ ಕೇಸು ಡೆಲ್ಲಿ CBI ಹೆಡ್ ಕ್ವಾರ್ಟರ್ಸ್ಗೆ ವರ್ಗಾವಣೆಗೊಳ್ತು ಸೆಪ್ಟೆಂಬರ್ ತಿಂಗಳಲ್ಲಿ. ಸೊ ಕೇಸ್ ವರ್ಗಾವಣೆಗೊಂಡ್ಮೇಲೆ ನ್ಯಾಯಕ್ಕೆ ನಾನು ತಿಳಿಸಿದೆ, ಈ ಥರ ನನಗೆ ಕೇಸ್ ಲಕ್ನೋಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಜುಲೈ ತಿಂಗಳಲ್ಲಿ, ಇದು ಈಗ ವರ್ಗಾವಣೆಗೊಂಡಿದೆ ಎಲ್ಲಿಗೆ, ಡೆಲ್ಲಿ ಆ್ಯಂಟಿ ಕರಪ್ಷನ್ 2 ಬ್ರಾಂಚ್ ಅದೇ ಹೆಡ್ ಕ್ವಾರ್ಟರ್ಸ್ನಲ್ಲಿ. ಅವ್ರು ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ. ನ್ಯಾಯಾಲಯ ಹ್ಯಾಸ್ ನೋಟೆಡ್ ಡೌನ್ ದ ಡೆವಲಪ್ಮೆಂಟ್ ಏನು ನಡೆದಿದೆ ಅಂತ. ಅದಾದಮೇಲೆ ಸಬ್ಸಿಕ್ವೆಂಟ್ಲಿ ಕೋರ್ಟ್ ಮನೆ ನ್ಯಾಯಾಲಯ ಡೈರೆಕ್ಷನ್ ಕೊಟ್ಟರು ಯಾರಿಗೆ, ಭಾರತ ಸರ್ಕಾರಕ್ಕೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ, ಯಾವಾಗ ಇದು ಫೈನಲಿ ತೀರ್ಮಾನ ಆಗ್ಬೋದು ಈ ಕೇಸ್ ಬಗ್ಗೆ ಅಂತ. ಸೊ ಸಬ್ಸಿಕ್ವೆಂಟ್ಲಿ ಭಾರತ ಸರ್ಕಾರ ಅವರ ವಕೀಲರು ಕೋರ್ಟಲ್ಲಿ ಬಂದು ಏನು ಅಡಿಷನಲ್ ಸಾಲಿಸಿಟರ್ ಜನರಲ್ ಅವರು ಸಬ್ಮಿಷನ್ ಮಾಡಿ, ಈ ಥರ ನಾವು UK ಗೌರ್ಮೆಂಟ್ಗೆ ಪತ್ರ ಬರೆದಿದ್ದೀವಿ, ಇವರು ವಿಘ್ನೇಶ್ ಅವ್ರು ಕೊಟ್ಟಿದ್ದು ಮಾಹಿತಿಗಳೆಲ್ಲ ಕರೆಕ್ಟಾಗಿದೆಯಾ ಅಂತ, ಪ್ಲಸ್ ಅಲ್ಲಿಂದ ಅದು ಕೆಲವು ಡೀಟೇಲ್ಸ್ ಎಲ್ಲ ರಾಹುಲ್ ಗಾಂಧಿಯವರ ಪೌರತ್ವದ ಬಗ್ಗೆ ನಾವು ಪ್ರಶ್ನೆಗಳು ಮತ್ತು ದಾಖಲೆಗಳನ್ನ ಕೇಳಿದ್ವಿ, ಅದು ಬರಲಿಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಸೊ ನ್ಯಾಯಾಲಯ ಮೇ 2025, ಈಗ 2-3 ತಿಂಗಳ ಮುಂಚೆ ಫಸ್ಟ್ ಈ ರೌಂಡ್ ಈ ಕೇಸ್ನ ಡಿಸ್ಪೋಸ್ ಮಾಡಿರು. ಯಾಕಂದರೆ ಕೆಲವು ಮಾಹಿತಿಗಳು ಮತ್ತು ವಾಹಿನಿಗಳಲ್ಲಿ
ಇದು ಕೇಸು ಡಿಸ್ಮಿಸ್ ಆಗೋಯ್ತು ಅಂತ ತಪ್ಪು ಮಾಹಿತಿ ಇದೆ. ಅದು ಡಿಸ್ಮಿಸ್ ಆಗಲಿಲ್ಲ, ನ್ಯಾಯಾಲಯ ಕೇಸ್ನ ಡಿಸ್ಪೋಸ್ ಮಾಡಿದ್ರು. ಈಗ ಸದ್ಯಕ್ಕೆ ಬೇಕಾದ್ರೆ ನಿಮ್ಗೇನಾದ್ರು ಫರ್ದರ್ ಡಾಕ್ಯುಮೆಂಟ್ಸ್ ಬಂದಮೇಲೆ ತಿರ್ಗಾ ಈ ಕೇಸ್ನ ಪ್ರಕರಣ ರಿಓಪನ್ ಮಾಡಿ ರೀಸ್ಟಾರ್ಟ್ ಮಾಡೋಣ ಅಂತ. ತಿರ್ಗಾ ಮತ್ತೆ ಏನಾಯಿತು, ಏಪ್ರಿಲ್ 2025ನಲ್ಲಿ ನನಗೆ ಮಾಹಿತಿ ಬಂತು, 2025 ಏಪ್ರಿಲ್, ಈ ಕೇಸ್ ಮುಗಿಗೆ ಸ್ವಲ್ಪ ದಿವಸದ ಮುಂಚೆ ಈ ಥರ UK ಗೌರ್ಮೆಂಟಿಂದ ಪತ್ರ ಮತ್ತು ದಾಖಲಾತಿಗಳು ಮತ್ತು ಇವರು ಪಾಸ್ಪೋರ್ಟ್ ಏನಿದೆ ಇನ್ನು ಭಾರತೀಯ ಎಂಬಸಿ, ಇಂಡಿಯನ್ ಎಂಬಸಿ ಮೂಲಕ ಕಳಿಸ್ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅಂತ. ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ರಿಕ್ವೆಸ್ಟ್ ಮಾಡ್ಕೊಂಡಿತ್ತು ಅವ್ರಿಗೆ, ಗೌರ್ಮೆಂಟ್ ಆಫ್ ಇಂಡಿಯಾ ರಿಕ್ವೆಸ್ಟ್ ಮಾಡಿದರು UK ಗೌರ್ಮೆಂಟ್ ಅವ್ರಿಗೆ ಈ ಡೀಟೇಲ್ಸ್ ಎಲ್ಲ ಕೊಡಿ, ಮಾನ್ಯ ಅಲಹಾಬಾದ್ ನ್ಯಾಯಾಲಯ ನಮಗೆ ನಿರ್ದೇಶನ ನೀಡಿದೆ, ನಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಬೇಕು ಇವ್ರ ಬಗ್ಗೆ ನೋಡಿ. ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಿಘ್ನೇಶ್ನವರು. ಹಲವಾರು ದಾಖಲೆಗಳು ನಾನು ಕೊಟ್ಟೀನಿ. ಜುಲೈ 2024 ಹಿಡ್ಕೊಂಡು ಇವತ್ತಿನವರೆಗೆ ದಿನನಿತ್ಯ ಏನೇನೋ ದಾಖಲೆಗಳು, ಕೆಲವು ಗೌಪ್ಯ ದಾಖಲೆಗಳು, ಐ ಕೆನಾಟ್ ಬಿ ವೆರಿ ಸ್ಪೆಸಿಫಿಕ್ ಏನು ಅಂತ, ಬಟ್ ಕೆಲವು ವಿಷಯಗಳನ್ನ ಹಂಚ್ಕೊಬೋದು. ಪೇಪರಲ್ಲಿ ಬಂದಿರೋ ನ್ಯೂಸಲ್ಲಿ ಬಂದಿರೋದ್ರಿಂದ ಮಾನ್ಯ ರಾಹುಲ್ ಗಾಂಧಿ ಅವರು ವಿಯೆಟ್ನಾಂ ಹೋಗಿರೋ ವೀಡಿಯೋಸು, ಮಾನ್ಯ ರಾಹುಲ್ ಗಾಂಧಿ ಉಜ್ಬೇಕಿಸ್ತಾನ್ ಅಲ್ಲಿ ಹೋಗಿರೋ ವೀಡಿಯೋಸು, ಮಾನ್ಯ ರಾಹುಲ್ ಗಾಂಧಿ ಅವರು ಬಹರೇನ್ ಕತಾರ್ ಹೋಗಿರೋ ವೀಡಿಯೋಸು, ಮಾನ್ಯ ರಾಹುಲ್ ಗಾಂಧಿ ಅವರು ಲಂಡನ್ ಹೀತ್ರೋ ಅಲ್ಲಿ ಹೋಗಿರೋ ವೀಡಿಯೋಸು ಕೆಲವು ನಾವು ಕೊಟ್ಟಿದ್ದೀವಿ. ಏನೇನು ನಮಗೆ ದಾಖಲಾತಿಗಳು ಈ ಕೇಸ್ಗೆ ನಮಗೆ ಸ್ಟ್ರೆಂಥನ್ ಮಾಡೋಕ್ಕೆ. ಅಲ್ಲ, ಬೇರೆ ಬೇರೆ ದೇಶಗಳಿಗೆ ಹೋದ ವಿಡಿಯೋ ಇದ್ದ ತಕ್ಷಣ ಅದು ಸಿಟಿಸನ್ಶಿಪ್ ಹೇಗೆ ಪ್ರೂವ್ ಆಗುತ್ತೆ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ತಾವು ಒಂದು ದೇಶಕ್ಕೆ ಹೋಗ್ತೀರಾ, ನೀವು ಹೋಗ್ಬೇಕಾದ್ರೆ ನೀವು ಒಂದು ಏರ್ ಟಿಕೆಟ್ ತೊಗೊಂಡು ಹೋಗಲೇಬೇಕಾಗುತ್ತೆ. ನೀವು ಏರ್ ಟಿಕೆಟ್ ಹೋದಾಗ ವಿದೇಶಕ್ಕೆ ನೀವು ಒಂದು ಪಾಸ್ಪೋರ್ಟ್ ಹೊಂದಿರಲೇಬೇಕು. ನೀವು ಆ ದೇಶದಲ್ಲಿ ಇಳಿದ್ಮೇಲೆ ನೀವು ಯಾವ ಪಾಸ್ಪೋರ್ಟಲ್ಲಿ ಹೋಗಿದ್ದೀರಾ, ನೀವು ಯಾವ ಏರ್ ಟಿಕೆಟ್ ಮೇಲೆ ಏರ್ಲೈನ್ ಮೇಲೆ ಹೋಗಿದ್ದೀರಾ, ಅದೆಲ್ಲ ಕೇಂದ್ರ ಸರ್ಕಾರ ಮತ್ತು ಗೃಹ ಮಂತ್ರಾಲಯದವರು ವೆರಿಫೈ ಮಾಡ್ತಾರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ. ಅಲ್ಲಿ ಕೆಲವೊಂದು ಮಾಹಿತಿಗಳು ನಮ್ಗೆ ಸಿಕ್ಕಿದೆ. ಇದು ಸಿಕ್ಕಿದೆ ಆಲ್ರೆಡಿ ಮಾಹಿತಿ ನನ್ನ ಹತ್ರ ಮೊದಲಿಂದ ಇತ್ತದು. ಸೊ ಅದನ್ನು ಅಧಿಕೃತವಾಗಿ ಭಾರತ ಸರ್ಕಾರ ಬರೆದಿತ್ತು UK ಗೌರ್ಮೆಂಟ್ಗೆ, ವೆರಿಫೈ ಮಾಡಿದ್ನ ಹೇಳಿ ಇದ್ರ ಬಗ್ಗೆ ಅಂತ. ಯಾಕೆಂದರೆ ನ್ಯಾಯಾಲಯದ ಮುಂದೆ ಪ್ರಕರಣ ಇರೋದ್ರಿಂದ ಇನ್ನು ಹೆಚ್ಚಿನ ಮಾಹಿತಿ ನಾನು ನಿಮಗೆ ತಮ್ಮೊಂದಿಗೆ ನಾನು ಹಂಚ್ಕೊಳ್ಳೋಕೆ ನಂಗೆ ಆಗ್ತಾ ಇಲ್ಲ. ಐ ಹ್ಯಾವ್ ಟು ಲಿಮಿಟ್ ಮೈ ಸೆಲ್ಫ್ ಟು ಫ್ಯೂ ಹೊಸ ಸಾಕ್ಷಿಗಳು ಒಂದು ಸಿಕ್ಕಿದೆ ಅಂತ. ಸಾಕ್ಷ್ಯಾಧಾರಗಳು ಸಾಕಷ್ಟು ಸ್ಟಾರ್ಟಿಂಗಿಂದ ಮತ್ತೆ ಇದೆ ಈ ಕೇಸ್ನಲ್ಲಿ. ಅನ್ಡಿನಯಬಲ್ ಎವಿಡೆನ್ಸಸ್ ನಾನು ಹೇಳ್ಬೋದು. ಯಾಕಂದರೆ ಯಾವ ಮಟ್ಟಕ್ಕೆ ಈ ಕೇಸ್ ಇದೆ ಅಂದರೆ ಬಹುಶಃ ಈ ಪ್ರಕರಣ ಇತ್ಯರ್ಥಗೊಂಡಿದ್ದ ದಿವಸ ಇಡೀ ದೇಶಕ್ಕೆ ಒಂದು ಶಾಕ್ ಆಗ್ಬೋದು, ಹಿಂಗೂ ಇತ್ತ ಅಂತ. ಅಂಥದ್ದೇ ಒಂದು ಪ್ರಕರಣ ಇದು. ಹೀಗೂ ಉಂಟೆ ಅಂತ ನಾವು ಕೇಳಿದ್ವಲ್ಲ ಬೇರೆ ವಾಹಿನಿಗಳು, ಅಥವಾ ಹೀಗೂ ಇದು ಇದೆ, ನಡೆದಿದೆ, ಜೀವಂತ ನಿದರ್ಶನ ಮತ್ತು ಸಾಕ್ಷಿ ಇದು ಈ ಪ್ರಕರಣ. ಚುನಾವಣಾ ಆಯೋಗಕ್ಕೆ ಕೆಲವು ಲಿಮಿಟೇಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಬಿಹಾರ್ನಲ್ಲಿ ತಾವು ನೋಡ್ತಾ ಇರ್ಬೋದು, ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿ, ಕೆಲವು ಜನ ಏನಾಗ್ಬಿಡಿ ರೋಹಿಂಗ್ಯಾಸ್ ಇದ್ದಾರೆ, ಕೆಲವು ಜನ ಬಾಂಗ್ಲಾದೇಶಿಗರಿದ್ದಾರೆ, ವಿದೇಶಿಗರಿದ್ದಾರೆ. ಅವ್ರು ಬಂದು ಕೆಲವು ಹ್ಯಾಮ್ಲೆಟ್ಸ್ ಪಾಕೆಟ್ಸ್ನಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಕೆಲವು ಹಲವಾರು ವರ್ಷಗಳಿಂದ. ಅವರು ಆಧಾರ್ ಕಾರ್ಡ್ ಆಗಲಿ ಬೇರೆ ಬೇರೆ ಗುರುತಿನ ಚೀಟಿಗಳಾಗಲಿ ಪಡ್ಕೊಂಡಿದ್ದಾರೆ. ಅವರು ದೇ ಹ್ಯಾವ್ ಬಿಕಮ್ ದ ವೋಟರ್ಸ್. ಅಲ್ಲಿ ಎಲೆಕ್ಷನ್ ಕಮಿಷನ್ಗೆ ಏನು ಅವ್ರಿಗೆ ವೆರಿಫೈ ಮಾಡೋಕ್ಕೆ ಮೆಕ್ಯಾನಿಸಮ್ ಇರಲಿಲ್ಲ ಈ ದಿವಸ. ಸೊ ಈಗ ಬಹುಶಃ ಈ ಪ್ರಕರಣ ಆದಮೇಲೆ ಎಲೆಕ್ಷನ್ ಕಮಿಷನ್ ಆಲ್ಸೋ ಹಸ್ ರಿಯಲೈಸ್ಡ್ ದಟ್ ದೇ ಶುಡ್ ಆಲ್ಸೋ ವೆರಿಫೈ ದ ವೋಟರ್ಸ್ ಬಿಕಾಸ್ ಆಫ್ ರಾಹುಲ್ ಗಾಂಧಿ ಕೇಸ್. ದೇ ಹ್ಯಾವ್ ರಿಯಲೈಸ್ಡ್. ಯಾಕಂದರೆ ನಾವು ಎಲೆಕ್ಷನ್ ಕಮಿಷನ್ ಭಾರತೀಯ ಚುನಾವಣಾ ಆಯೋಗ ಮತ್ತು ರಿಟರ್ನಿಂಗ್ ಆಫೀಸರ್ ಉತ್ತರ ಪ್ರದೇಶ್ ಮತ್ತು CEO ಉತ್ತರ ಪ್ರದೇಶನ ಕೂಡ ಪಾರ್ಟಿ ಮಾಡಿದ್ದೀವಿ ಇದೊಂದು ಕೇಸ್ನಲ್ಲಿ. 14 ಜನ ಪಾರ್ಟೀಸ್ ಇದ್ದಾರೆ. CBI ಒಂದು ಪಾರ್ಟಿ, ಇನ್ನೊಂದು ಎನ್ಫೋರ್ಸ್ಮೆಂಟ್ ED ಕೂಡ ಈ ಕೇಸಲ್ಲಿ ಪಾರ್ಟಿ ಇದ್ದಾರೆ. ಯಾಕಂದರೆ ಇಟ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್ ಅಂಡರ್ ಪಾಸ್ಪೋರ್ಟ್ ಆ್ಯಕ್ಟ್ ಇಫ್ ಸಮ್ ಪರ್ಸನ್ ಹೂ ಈಸ್ ಆಲ್ಸೋ ಹೋಲ್ಡಿಂಗ್ ಎನಿ ಇಂಡಿವಿಜುವಲ್ ಫಾರ್ ದಟ್ ಮ್ಯಾಟರ್, ಜನರಲೈಸ್ ಆಗಿ ಹೇಳ್ತಾ ಇದ್ದೀನಿ, ನಾಟ್ ಸ್ಪೆಸಿಫಿಕಲಿ ಟು ರಾಹುಲ್ ಗಾಂಧೀಸ್ ಕೇಸ್, ಎನಿ ಇಂಡಿವಿಜುವಲ್ ಹೋಲ್ಡಿಂಗ್ ಆಲ್ಸೋ ಅ ಪಾಸ್ಪೋರ್ಟ್ ಆಫ್ ಇಂಡಿಯಾ, ರಿಪಬ್ಲಿಕ್ ಆಫ್ ಇಂಡಿಯಾ ಆಸ್ ವೆಲ್ ಆಸ್ ಅ ಫಾರಿನ್ ಕಂಟ್ರಿ, ಇಟ್ ಬಿಕಮ್ಸ್ ಅಫೆನ್ಸ್ ಅಂಡರ್ ಇಂಡಿಯನ್ ಪಾಸ್ಪೋರ್ಟ್ ಆ್ಯಕ್ಟ್. ಸೊ ಅದರಲ್ಲಿ ED ಮತ್ತು ಭಾರತೀಯ ವಿದೇಶ ಮಂತ್ರಾಲಯ ಕೂಡ ನಾವು ಪಾರ್ಟಿ ಮಾಡಿದ್ದೀವಿ ನಮ್ಮ ಕೇಸ್ನಲ್ಲಿ. ಅದಕ್ಕೆ ನ್ಯಾಯಾಲಯ ನಮ್ಮ ಹಳೆ ಕೇಸ್ ಯಾವುದು 831 ಮೇನ್ ಮ್ಯಾಟರ್ ಇತ್ತಲ್ಲ, ಅದನ್ನು ದೇ ವಾಂಟ್ ಟು ರಿಓಪನ್ ಆ್ಯಂಡ್ ರೀಸ್ಟಾರ್ಟ್ ದ ಹಿಯರಿಂಗ್ ಆ್ಯಂಡ್ ಪ್ರೊಸೀಡಿಂಗ್ಸ್ ಅಂತ ಹೇಳಿದ್ದಾರೆ. ಅದಕ್ಕೆ ಮೊನ್ನೆ ಜುಲೈ 2ನೇ ವಾರದಲ್ಲಿ ಒಂದು ಹೊಸ ರಿವ್ಯೂ ಪೆಟಿಷನ್ ಫೈಲ್ ಮಾಡಿದ್ದೀವಿ. ಯಾಕಂದರೆ ನಮಗೆ ಇದು ಹೊಸ ದಾಖಲಾತಿಗಳಲ್ಲಿ ಸಿಕ್ಕಿದೆ. ಸೊ ತಿರ್ಗಾ ಕೇಸ್ನ ರೀಸ್ಟಾರ್ಟ್ ಮಾಡಿ ರೀಹಿಯರ್ ಮಾಡಿ ನಾವು ಕೇಳಿದ್ದೀವಿ. ಈಗ ಅದು ಇನ್ನು ಕೆಲವೇ ದಿನಗಳಲ್ಲಿ ತಿರ್ಗಾ ಮಾನ್ಯ ಅಲಹಾಬಾದ್ ಉಚ್ಚ ನ್ಯಾಯಾಲಯ ಲಕ್ನೋ ಖಂಡಪೀಠದಲ್ಲಿ ಅದು ಬರುತ್ತೆ ಹಿಯರಿಂಗ್ಗೆ. ಇನ್ನೊಂದೇನು ಭಾಳ ಮುಖ್ಯವಾದ ಡೆವಲಪ್ಮೆಂಟ್ ಈ ಕೇಸಲ್ಲಾಗಿದೆ ಅಂದರೆ, ಇತ್ತೀಚೆಗೆ ತಾವು ನೋಡಿರ್ಬೋದು, ಬಹುಶಃ ನನಗೂ ಕೂಡ ಕೆಲವು ಸುದ್ದಿವಾಹಿನಿಗಳಿದೆ ನೋಡಿ ಮಾಹಿತಿ ಪಡ್ಕೊಂಡಿದ್ದೀನಿ. UK ಗೌರ್ಮೆಂಟಿಂದ ಅಧಿಕೃತವಾಗಿ ಅವ್ರು ಹೇಳಿದ್ದಾರೆ ಪಾಸ್ಪೋರ್ಟ್ ಬಂದಿದೆ ಭಾರತ ಸರ್ಕಾರಕ್ಕೆ ಅಂತ. ಕೆಲವು ಮತ್ತೆ ಅಧಿಕೃತವಾಗಿ ಯಾರಿಗೆ ಹೇಳಿದ್ದಾರೆ? ಅಧಿಕೃತವಾಗಿ ಸರ್ಕಾರಕ್ಕೆ ಹೇಳಿದ್ದಾರೆ, ಸರ್ಕಾರಕ್ಕೆ ಕಳಿಸಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ಮಾಹಿತಿ ಬಂದಿದೆ. ಯಾಕೆಂದ್ರೆ ಏನಾಗಿದೆ, ಇನ್ನೊಂದು ವಿಷಯ, 2022 ವರ್ಷದಿಂದ ಒಬ್ಬರು VSS ಶರ್ಮಾ ಅನ್ನೋರು ಈ ಕೇಸಲ್ಲಿ ಅವರು ಒಂದು ಪಾರ್ಟಿ ಇದ್ದಾರೆ, ರೆಸ್ಪಾಂಡೆಂಟ್ ಇದ್ದಾರೆ. ಅವರು UK ಗೌರ್ಮೆಂಟ್ ಜೊತೆ ಸತತವಾಗಿ
ಸಂಪರ್ಕ ಹೊಂದಿದ್ರು ಈ ವಿಷಯದ ಬಗ್ಗೆ. ಅವರೊಂದು ಮೇಲ್ ಕಳಿಸಿದ್ರು ಇನಿಷಿಯಲಿ ಟು ಬಿಗಿನ್ ವಿತ್ 2022 ಈ ಥರ ರಾಹುಲ್ ಗಾಂಧಿಯವರು ನಿಮ್ಮ ಸಿಟಿಸನ್ನ, ನಿಮ್ಮ ಬ್ರಿಟಿಷ್ ಪ್ರಜೆಯ ನಮ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ. ಕೆಲವು ತಿಂಗಳುಗಳಾದಮೇಲೆ UK ಗೌರ್ಮೆಂಟ್ ಡೈರೆಕ್ಟ್ ಅವ್ರಿಗೆ ರಿಪ್ಲೈ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತು. ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ಮಾಹಿತಿಗಳು ನಮಗೆ ಕಂಡು ಬಂದಿದೆ. ಆ ಮಾಹಿತಿಗಳು ತಮ್ಮ ಜೊತೆ ನಾನು ಹಂಚ್ಕೊಳ್ಳೋಕೆ ಆಗೋದಿಲ್ಲ. ಯಾಕಂದರೆ ಪ್ರಕರಣ ನ್ಯಾಯಾಲಯದ ಮುಂದೆ ಇರೋದ್ರಿಂದ ಅದು ನಮಗೆ ಒಂದು ಕನ್ಫರ್ಮ್ ಆಗಿದೆ. ಈ ಥರ ರಾಹುಲ್ ಗಾಂಧಿ ಅನ್ನೋರು ಅವರು ಬ್ರಿಟಿಷ್ ಪ್ರಜೆಯವರು. ಅಲ್ಲಿ ಕನ್ಫರ್ಮ್ ಆದಮೇಲೆ ಬಹುಶಃ ಅಲಹಾಬಾದ್ ಉಚ್ಚ ನ್ಯಾಯಾಲಯ ಈ ಪ್ರಕರಣನ ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ಒಂದು ಏನಂದರೆ ಈ ಥರ ಕೇಸಸ್ ಹಲವಾರು ಜನ ಈ ಕೇಸ್ನ ಟ್ರೈ ಮಾಡಿದ್ರು ಮುಂಚೆ. ಫಾರ್ ಎಕ್ಸಾಂಪಲ್ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಇನಿಷಿಯಲಿ 2006-07 ಈ ಇಶ್ಯೂ ರೈಸ್ ಮಾಡಿದರು. ಬ್ಯಾಕ್ಆಪ್ಸ್ ಕಂಪನಿಲಿರೋ ಡೈರೆಕ್ಟ್ ಅಂತ ತೋರಿಸ್ಕೊಂಡಿರೋ ಬ್ರಿಟಿಷ್ ನ್ಯಾಷನಲ್ ಅಂತ. ಮುಂದಕ್ಕೆ ಹೋಗ್ತಾ ಏನಾಗೋಯ್ತು, ಸುಬ್ರಹ್ಮಣ್ಯಂ ಸ್ವಾಮಿಯವರು ಸ್ವತಃ ತಮ್ಮ ಗಮನಕ್ಕೆ ನಾನು ತೊಗೊಂಬರ್ತೇನೆ ಮತ್ತು ವೀಕ್ಷಕರ ಗಮನಕ್ಕೆ, ನ್ಯಾಷನಲ್ ಹೆರಾಲ್ಡ್ ಏನು ಕೇಸ್ ಇದೆಯಲ್ಲ, ಸ್ವತಃ ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಒಂದು ಏನು ಪ್ರೈವೇಟ್ ಕಂಪ್ಲೇಂಟ್ ಆಗಿದೆ ಆ ಕೇಸ್ ಮೇಲೆ ಅವರು ಸ್ಟೇ ಆರ್ಡರ್ ತೊಗೊಂಬಿಡ್ಯಾರ. ಅವರೇ ಸ್ವತಃ ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಒಂದು ಕೇಸ್ ಮೇಲೆ ಸ್ಟೇ ಆರ್ಡರ್ ತಂದೆ ಡೆಲ್ಲಿ ಹೈಕೋರ್ಟಿಂದ. ಅವರೇ ಕಂಪ್ಲೇಂಟ್ ಕೊಟ್ಟು ಅವರೇ ಸ್ಟೇ ಆರ್ಡರ್ ತಂದ್ಯಾರೆ. ಇನ್ನೊಂದೇನು ಭಾಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ, ಅದೇ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ರಾಹುಲ್ ಗಾಂಧಿಗೆ ಇಂಡಿಯನ್ ಪಾಸ್ಪೋರ್ಟ್ ಇಶ್ಯೂ ಮಾಡಿತ್ತು ಅದೇ ಸುಬ್ರಹ್ಮಣ್ಯ ಸ್ವಾಮಿ NOC ಬರ್ಕೊಟ್ಯಾರೆ ರಾವು ಸೌನ್ಯ ಕೋರ್ಟ್ ಮುಂದೆ. ಅವರು ರೈಸ್ ಮಾಡ್ಬೋಯ್ತಲ್ಲ ಅಬ್ಜೆಕ್ಷನ್. ಆವಾಗ ಇವ್ರು ಇಂಡಿಯನ್ ಸಿಟಿಸನ್ ಯಾಕೆ ಕೊಡ್ತೀರಾ ಪಾಸ್ಪೋರ್ಟ್ ಅಂತ ಅವರು ಅಬ್ಜೆಕ್ಷನ್ ನೋ ಅಬ್ಜೆಕ್ಷನ್ ಬರ್ಕೊಟ್ಯಾರ ಅವ್ರಿಗೆ. ಇವ್ರಿಗೆ ನೀವು 1 ವರ್ಷ ಕಾಲಾವಧಿಗೆ ನೀವು ಪಾಸ್ಪೋರ್ಟ್ ನೀವು ಇಶ್ಯೂ ಮಾಡ್ಬೋದು ರಾಹುಲ್ ಗಾಂಧಿಗೆ ಅಂತ. ಸೊ ಅಲ್ಲಿಗೆ ಒಂದು ವಿಷಯ ಭಾಳ ನನಗೆ ಕ್ಲಿಯರ್ ಆಯ್ತು ನನಗೆ ವೈಯಕ್ತಿಕವಾಗಿ. ಸಿನ್ಸ್ ಐ ಆಮ್ ದ ಪೆಟಿಷನರ್ ಇನ್ ದ ಕೇಸ್, ಸುಬ್ರಹ್ಮಣ್ಯ ಸ್ವಾಮಿ ಅವ್ರದ್ದು ಏನು ಅಜೆಂಡಾ ಇದೆ, ಮೋಟಿವ್ ಇದೆ ಈ ಕೇಸ್ ಬಗ್ಗೆ ಭಾಳ ಕ್ಲಿಯರ್ ಆಯ್ತು ನನಗೆ ಅಲ್ಲಿ. ಅಂದರೆ ಏನು ಅವರು ರಿವರ್ಸ್ ಹೊಡೆದ್ರು ಅಂತಾನೋ, ಉಲ್ಟಾ ಹೊಡೆದ್ರು ಅಂತಾನೋ, ಯಾವ ಥರ? ಈಗ ನೋಡಿ, ಒಬ್ಬ ವ್ಯಕ್ತಿ ತಾನೇ ಕೇಸ್ ಹಾಕ್ಬಿಟ್ಟು ತಾನೇ ಹೋಗಿ ಹೈಕೋರ್ಟ್ಗೆ ಅವ್ರ ಕೇಸ್ ಬಗ್ಗೆ ಸ್ಟೇ ತೊಗೊಂತಂದರೆ ಫಸ್ಟ್ ಟೈಮ್ ಅನ್ಹರ್ಡ್ ಆಫ್ ಇನ್ ಎವರ್ ಇನ್ ದ ಹಿಸ್ಟ್ರಿ. ಆಮೇಲೆ ಎರಡನೇದು ಅವರೊಂದು ನಡವಳಿಕೆ ಆಗು ಹೋಗುಗಳು ನಾವು ಗಮನಿಸ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾಡ್ತಾರೆ ಅವರು ಅಂತ. ಅಲ್ಲಿ ಭಾಳ ಸ್ಪಷ್ಟವಾಗಿದೆ ಅವ್ರದ್ದೇನು ಇಂಟೆನ್ಷನ್ ಇದೆ ಕೇಸ್ನಲ್ಲಿ ಅಂತ. ಆಮೇಲೆ ಏನಾಯಿತು, ನಾನು ಫೈಲ್ ಮಾಡಿದ್ಮೇಲೆ ಅಲಹಾಬಾದ್ ಹೈಕೋರ್ಟ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಒಂದು ಕೇಸ್ನ ದಾಖಲು ಮಾಡಿದ್ರು ಡೆಲ್ಲಿ ಹೈಕೋರ್ಟ್ನಲ್ಲಿ. ರಿಟ್ ಪೆಟಿಷನ್ ಹಾಕಿರೋ ಅವ್ರು ಯಾವುದೇ ಕಾರಣಕ್ಕೆ PIL ಹಾಕಲಿಲ್ಲ, ಬರೀ ರಿಟ್ ಪೆಟಿಷನ್. ಡೆಲ್ಲಿ ಹೈಕೋರ್ಟ್ ಅಬ್ಸರ್ವ್ ಮಾಡ್ತು ಇದು ರಿಟ್ ಪೆಟಿಷನ್ ಗಮನಕ್ಕೆ ಬರೋದಿಲ್ಲ, ಇದು PIL ಒಂದು ಜೂರಿಸ್ಡಿಕ್ಷನ್ ಬರೋದಿದ್ದು, ಬರೀ ರಿಟ್ ಆಗೋದಿಲ್ಲ ಇದರಲ್ಲಿ ಅಂತ. ಸರಿ, ಅದು ಕನ್ವರ್ಟ್ ಆಗಿ ಡಿವಿಷನ್ ಬೆಂಚಿಗೆ ಹೋಯ್ತು. ಅಲ್ಲಿ ಅವ್ರು ಕೆಲವು ದಾಖಲಾತಿಗಳನ್ನ ಒದಗಿಸಿದ್ರು. ಅಲ್ಲಿ ಏನಾಯಿತು, ಡೆಲ್ಲಿ ಹೈಕೋರ್ಟ್ ಗಮನಕ್ಕೆ ಬಂದಿತ್ತು ಅಲಹಾಬಾದ್ ನ್ಯಾಯಾಲಯದಲ್ಲಿ ಒಂದು ಕೇಸ್ ನಡೀತಾ ಇದೆ ಆಗಲೇ. ಸೊ ಫಸ್ಟ್ ಆ ನ್ಯಾಯಾಲಯ ಏನು ಪ್ರಕರಣ ನಡೆದಿದೆ ಅದ್ರ ಬಗ್ಗೆ ನಾವು ಮಾಹಿತಿ ತೊಗೊಂಡು ಆಮೇಲೆ ನಿಮ್ಮ ಕೇಸ್ ನಾವು ಹಿಯರ್ ಮಾಡ್ತೀವಿ ಅಂತ. ಆಮೇಲೆ ಅಧಿಕೃತವಾಗಿ ನನಗೆ ಮಾಹಿತಿ ಬಂದಮೇಲೆ ನಾನು ಹೋಗಿ ನನ್ನ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಫೈಲ್ ಮಾಡಿದೆ. ನಾನು ಮಾನ್ಯ ಡೆಲ್ಲಿ ಉಚ್ಚ ನ್ಯಾಯಾಲಯದ ಮುಂದೆ ನನ್ನ ಸಬ್ಮಿಷನ್ಸ್ನ ಸಬ್ಮಿಟ್ ಮಾಡಿದೆ. ನೋಡಿ ಸರ್, ನಾನು ಪೆಟಿಷನರ್ ಇದೆಲ್ಲ ಮೇನ್ ಮ್ಯಾಟ್ರು ಅಲಹಾಬಾದ್ ಹೈಕೋರ್ಟ್ ನಡೀತದೆ. ಆ್ಯಂಡ್ ಪ್ಲಸ್ ಇಟ್ ಇಸ್ ಎಕ್ಸಾಸ್ಟಿವ್ ಪೆಟಿಷನ್. 14 ಜನ ರೆಸ್ಪಾಂಡೆಂಟ್ಸ್ ಇದ್ದಾರೆ ನಮ್ಮ ಕೇಸ್ನಲ್ಲಿ. CBI ಕೂಡ ಎನ್ಕ್ವೈರಿ ನಡೀತಾ ಇದೆ ಕೇಸ್ನಲ್ಲಿ. ಸೊ ಯಾವುದೇ ಕಾರಣಕ್ಕೆ ಎರಡೆರಡು ನ್ಯಾಯಾಲಯ ಒಂದೇ ಪ್ರಕರಣನ ಹಿಯರ್ ಮಾಡೋದು ಬೇಡ. ನಾಳೆ ಯಾವುದೇ ಕಾರಣಕ್ಕೆ ವ್ಯತಿರಿಕ್ತವಾಗಿ ಜಜ್ಮೆಂಟ್ಗಳು ಬರೋದು ಬೇಡ. ಒಂದೇ ಜಜ್ಮೆಂಟ್ ಬರಬೇಕು ನ್ಯಾಯಾಲಯದಿಂದ. ಸೊ ಅಲಹಾಬಾದ್ ಹೈಕೋರ್ಟ್ ಮೇನ್ ಮ್ಯಾಟರ್ ಹಿಯರ್ ಮಾಡ್ತಾರೆ, ನಾವು ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು ಅಂತ ಮಾನ್ಯ ಡೆಲ್ಲಿ ಉಚ್ಚ ನ್ಯಾಯಾಲಯದ ಮುಂದೆ ನಾನು ಆರ್ಗ್ಯುಮೆಂಟ್ ಮಾಡಿದೆ. ನಾನು ಪೆಟಿಷನರ್ ಇನ್ ಪರ್ಸನ್ ಅಲ್ಲೂ ಕೂಡ. ಸೊ ಮಾನ್ಯ ಡೆಲ್ಲಿ ಉಚ್ಚ ನ್ಯಾಯಾಲಯ ತೀರ್ಮಾನ ತೊಗೊಂತು, ಇದು ಅಲಹಾಬಾದ್ ಮ್ಯಾಟ್ರ್ ಹಿಯರ್ ಆಗಲಿ ಫಸ್ಟು, ಅದಾದಮೇಲೆ ನಾವು ಸ್ಟಾರ್ಟ್ ಮಾಡಿ ಡೆಲ್ಲಿಲಿ ನಮಗೇನೋ ಅದ್ರದ್ದೇನು ಬರೋ ಜಜ್ಮೆಂಟ್ ನೋಡಿಕೊಂಡು ವಿಲ್ ವೆಯ್ಟ್ ಅಂತ ಹೇಳಿ ಆ ಪ್ರಕರಣನ ಅಲ್ಲಿ ಪೆಂಡಿಂಗ್ ಇಟ್ಟಿದ್ದಾರೆ. ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯವರ ಉದ್ದೇಶ ಏನಿತ್ತು ಅಲ್ಲಿ ಡೆಲ್ಲಿ ನಿಮ್ಮ ಪಿಟಿಷನ್ ಆದಮೇಲೆ ಅವ್ರು ಕೇಸ್ ಹಾಕುವಂಥ ಉದ್ದೇಶ ಏನು ಹಾಗಾದರೆ ಅವರಿದು? ನೋಡಿ, ಸುಬ್ರಹ್ಮಣ್ಯಂ ಸ್ವಾಮಿಯವರು 2019 2024 ತನಕ ಯಾಕೆ ಸೈಲೆಂಟ್ ಇದ್ದರು ಅಂತ ನನ್ನದೊಂದು ಪ್ರಶ್ನೆ. ನಾನು ಬಹುಶಃ ಅವ್ರಿಗೆ ಸಿಗಲಿಲ್ಲ ನನಗೇನು ವೈಯಕ್ತಿಕವಾಗಿ ಮಾತಾಡಲಿಕ್ಕೆ. ಡೆಲ್ಲಿ ಹೈಕೋರ್ಟ್ಲಿ ಅವರು ಬಂದಿದ್ದರು. ನಾನು ಕೋರ್ಟ್ ಮುಂದಿನ ಇದೇ ಪ್ರಶ್ನೆ ಇಟ್ಟೆ, ನೀವು ಅಲ್ಲೇ ಡೆಲ್ಲಿಯ ನಿವಾಸಿ, ನೀವು ಯಾವ ಬೇಕಾದ್ರೆ ಹೋಗ್ಬೋದಲ್ಲ ಕೋರ್ಟ್ಗೆ, 5 ವರ್ಷ ಯಾಕೆ ನೀವು ಸುಮ್ಮನೆ ಇದ್ರಿ ಈ ವಿಷಯದ ಬಗ್ಗೆ? 5 ವರ್ಷ ನೀವೇನು ಮಾತಾಡಲೇ ಇಲ್ಲ. ಆಮೇಲೆ ನೀವು ಮಾತಿಗೆ ಮುಂಚೆ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಬರೀತೀರಾ, ನೀವು ಯಾಕೆ ಏನು ಆ್ಯಕ್ಷನ್ ತೊಗೊಂಡಿಲ್ಲ? ನೀವು ಬೇರೆ ಹಲವಾರು ವಿಷಯಕ್ಕೆ ನೀವು ಅದೇ ನ್ಯಾಯಾಲಯದ ಮುಂದೆ ಬಂದಿದ್ದೀರಾ. ನೀವು ಬಂದಿರೋದ್ರೆ ನಾವೇನು ಹೇಳಲಿಕ್ಕಾಗಲ್ಲ. ನೀವು ಉಚ್ಚ ನ್ಯಾಯಾಲಯದ ಮುಂದೆ ಹೋಗಿದ್ದೀರಾ, ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದ್ದೀರಾ, ನೀವು ತೊಗೋಬೇಕಾಗ್ತಲ್ಲ ಪ್ರಕರಣ 5 ವರ್ಷ. ನಿಮ್ಮ ಮೌನ ಮತ್ತು ನಿಮ್ಮ ಈ ವಿಷಯದ ಬಗ್ಗೆ 5 ವರ್ಷ ನೀವು ಯಾಕೆ ಸುಮ್ಮನೆ ಇದ್ರಿ? ಇಟ್ ಈಸ್ ಸೆಲ್ಫ್ ಎಕ್ಸ್ಪ್ಲನೇಟ್ರಿ. ತಮ್ಮ ವೀಕ್ಷಕರಿಗೆ ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಯಾಕೆ ಅಂತ. ಯಾಕಂದ್ರೆ ಆಲ್ರೆಡಿ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಅವರೇ ತಾನೇ ಹೋಗಿ ಅವ್ರು ಕೊಟ್ಟಿರೋ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಅವರೇ ಹೈಕೋರ್ಟ್ಗೆ ಅವ್ರು ಸ್ಟೇ ತೊಗೊತಾರೆ. ಅದರ ಸಾಕ್ಷಿಗಳು ನಮ್ಮ ಹತ್ರ ಇದೆ. ಇಟ್ ಈಸ್ ಅವೈಲೇಬಲ್ ಆನ್ ದ ಇಂಟರ್ನೆಟ್, ಆನ್ಲೈನ್, ಯಾರು ಬೇಕಾದ್ರೆ ಚೆಕ್ ಮಾಡ್ಬೋದನ್ನ.
ಆಮೇಲೆ ರಾಹುಲ್ ಗಾಂಧಿ ಅವ್ರಿಗೆ 1 ವರ್ಷಕ್ಕೆ ಪಾಸ್ಪೋರ್ಟ್ ಇಶ್ಯೂ ಮಾಡಿ ಇಂಡಿಯನ್ ಪಾಸ್ಪೋರ್ಟ್ ಅಂತ ಇವರೇ NOC ಬರ್ಕೊಡ್ತಾರೆ. ಅಲ್ಲಿಗೆ ಇಟ್ ಇಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ಯಾವ ಕಡೆ ಗಾಳಿ ವಿಚ್ ಸೈಡ್ ಆಫ್ ದ ಡೈರೆಕ್ಷನ್ ಆಫ್ ದ ವಿಂಡ್ ಇಸ್ ವೆರಿ ಕ್ಲಿಯರ್. ಅಂದರೆ ನೀವು ಹಾಕಿರೋ ಪ್ರಕರಣವನ್ನು ದಾರಿ ತಪ್ಪಿಸುವಂಥದ್ದು ಏನಾದ್ರು ಪ್ರಯತ್ನ? ಅವ್ರು ಟ್ರೈ ಮಾಡಿದ್ರು, ಇನಿಷಿಯಲಿ ಟ್ರೈ ಮಾಡಿದ್ರು ಅವ್ರು ದಾರಿ ತಪ್ಪಿಸ್ಲಿಕ್ಕೆ. ನಾವು ಭಾಳ ಅಚಲವಾಗಿದ್ದೀವಿ ನಮ್ಮ ಒಂದು ಅಂತಾರೆ ನಿರ್ಧಾರದಲ್ಲಿ. ವಿ ಹ್ಯಾವ್ ಲಾಟ್ ಆಫ್ ಕ್ಲಾರಿಟಿ ಇನ್ನೇನು ಮಾಡ್ಬೇಕು ಈ ಕೇಸ್ ಅಂತ. ಸರ್ ಒಂದು ವಿಷಯ ಹೇಳ್ತೀನಿ, ಐ ವಿಲ್ ಬಿ ವೆರಿ ಸ್ಪೆಸಿಫಿಕ್. ಅನ್ಡಿನಯಬಲ್ ಎವಿಡೆನ್ಸಸ್ ನಮ್ಮ ಹತ್ರ ಇದೆ. ಈಗ ಕೆಲವು ದಾಖಲಾತಿಗಳು ನಾವು ಕೋರ್ಟ್ ಮುಂದೆ ನಾಳೆ ಪ್ಲೇಸ್ ಮಾಡಬೇಕು. ಪ್ಲೇಸ್ ಮಾಡಿದ್ಮೇಲೆ ಇಟ್ ಇಸ್ ಫೈನಲ್. ಯಾಕಂದರೆ ಬಹುಶಃ ಭಾರತದ ಇತಿಹಾಸದಲ್ಲೇ ಇಂದಿರಾ ಗಾಂಧಿ ಅವರ ಪ್ರಕರಣ ಆದಮೇಲೆ ಅದೇ ಅಲಹಾಬಾದ್ ನ್ಯಾಯದಲ್ಲಿ ಇದು 2ನೇ ಅಂತ ಪ್ರಕರಣ. ಇಡೀ ದೇಶದ ಒಂದು ದಿಕ್ಕನ್ನೇ ರಾಜಕೀಯ ಇತಿಹಾಸವನ್ನೇ ಬದಲಾಯಿಸಬಲ್ಲಂಥ ಒಂದು ಪ್ರಕರಣ ಇದು. ಇದಾಗಿರೋದ್ರಿಂದ ಸ್ವಲ್ಪ ಭಾಳ ಸೀರಿಯಸ್ ಆಗಿ ನಾನು ಮ್ಯಾಟರ್ನ ಪರ್ಸ್ಯೂ ಮಾಡ್ತೇನೆ. ಒಂದು ಈಗ CBI ಕೂಡ ಪ್ಯಾರಲಲ್ಲಿ ಎನ್ಕ್ವೈರಿ ಮಾಡ್ತಾ ಇದೆ. ಆ CBI ಎನ್ಕ್ವೈರಿ ಮಾಡ್ತಿರುವಂಥ ಅದರ ಒಂದು ಉದ್ದೇಶಗಳೇನು, ಯಾವ್ಯಾವ ಅಂಶಗಳನ್ನು CBI ಎನ್ಕ್ವೈರಿ ಮಾಡ್ತಾ ಇದೆ ಈ ವಿಚಾರದಲ್ಲಿ? ಸರ್, ನಾನು ಲಕ್ನೋನಲ್ಲಿ ಪ್ರಪ್ರಥಮವಾಗಿ ಸ್ಪೆಷಲ್ ಕ್ರೈಮ್ ಬ್ರಾಂಚ್ ಅಂದರೆ CBI ಇದು, ಅಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಅವ್ರಿಗೆ. ಸೊ ಅಲ್ಲಿಂದ ಈ ಕೇಸು AC2 ಅಂತ ಆ್ಯಂಟಿ ಕರಪ್ಷನ್ 2 ಹೆಡ್ ಕ್ವಾರ್ಟರ್ ಬ್ರಾಂಚ್ ಇದೆ ಡೆಲ್ಲಿಲಿ, CBI ಹೆಡ್ ಕ್ವಾರ್ಟರ್ಸ್ನಲ್ಲಿ. ಸೊ ಅಲ್ಲಿ ಈ ಕೇಸ್ನ ಎನ್ಕ್ವೈರಿ ಮಾಡ್ತಾರೆ. ಈಗ ಹಾಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅಲ್ಲಿ ಹಲವಾರು ದಾಖಲೆಗಳು ನಾವೇನು ಕೊಟ್ಟಿದ್ದೀವಲ್ಲ ಇವ್ರಿಗೆ, ಇವು ಯಾವ್ಯಾವ ದೇಶಗಳು ಹೋಗಿದ್ದಾರೆ, ಎಲ್ಲಿ ಬಂದಿದ್ದಾರೆ, ಬಹುಶಃ ಅದರ ರಿಲೇಟೆಡ್ ಮತ್ತು ಏನೇನು ಇವ್ರದ್ದು ಟ್ರಾವೆಲ್ ಎಲ್ಲೆಲ್ಲ ಅದನ್ನು ನೀವು CBIಗೂ ಕೊಟ್ಟಿದ್ದೀರಿ? ಓಕೆ. ಪ್ಲಸ್ ಹಲವಾರು ಗೌಪ್ಯ ದಾಖಲೆಗಳು CBIಗೆ ಒದಗಿಸಿದ್ವಿ, ವಿಚ್ ಕ್ಯಾನ್ ಬಿ ವೆರಿಫೈಡ್ ಥ್ರೂ ದೇರ್ ಸೋರ್ಸ್ ಇನ್ ಇಂಟರ್ಪೋಲ್. ಓಕೆ. ಯಾಕಂದರೆ ಇಂಟರ್ಪೋಲ್ ಅಂದರೆ ಇಂಟರ್ನ್ಯಾಷನಲ್ ಪೊಲೀಸ್. ಇಂಟರ್ಪೋಲ್ಗೆ ಏಕೈಕ ಇಂಡಿಯನ್ ಕರೆಸ್ಪಾಂಡಿಂಗ್ ಆರ್ಗನೈಸೇಷನ್ ಫಾರ್ ಇಂಟರ್ಪೋಲ್ ಇಸ್ CBI. ಸೊ ದೇ ಆರ್ ದ ಡೆಸಿಗ್ನೇಟೆಡ್ ಏಜೆನ್ಸಿ ಟು ವೆರಿಫೈ ದಿಸ್ ಇನ್ಫಾರ್ಮೇಷನ್ ವಾಟ್ ಎವರ್ ಐ ಹ್ಯಾವ್ ಪ್ರೊವೈಡೆಡ್ ದೆಮ್ ಫ್ರಮ್ ಮೈ ಸೈಡ್. ಓಕೆ. You may call it either investigation or I call it verification of information. Since the case is also pending before court, ನಾನು ಕೋರ್ಟ್ ಮಾನಿಟರ್ಡ್ CBI ಪ್ರೋಬ್ ಕೇಳಿದ್ದೀನಿ ಈ 831 PIL-ನಲ್ಲಿ. ಓಕೆ. ಇನಿಷಿಯಲಿ ಇಟ್ ವಾಸ್ ಪ್ಲ್ಯಾನ್ಡ್ ಟು ಬಿ ಎ CBI ಕೋರ್ಟ್ ಮಾನಿಟರ್ಡ್ ಪ್ರೋಬ್, ಬಟ್ ಮಾನ್ಯ ಉಚ್ಚ ನ್ಯಾಯಾಲಯ, ಅಲಹಾಬಾದ್ ಉಚ್ಚ ನ್ಯಾಯಾಲಯ ಡೈರೆಕ್ಟ್ ಹೋಮ್ ಮಿನಿಸ್ಟ್ರಿ ನೋಟಿಸ್ ಕೊಟ್ಟು ಅವ್ರ ಕಡೆಯಿಂದ ಮಾಹಿತಿ ಪಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಸೊ CBI ಕೂಡ ತನಿಖೆ ಒಂದು ಭಾಳ ಅಂತಿಮ ಹಂತಕ್ಕೆ ಬಂದೆ ನನಗಿರೋ ಮಾಹಿತಿ CBI ಉನ್ನತ ಮೂಲಗಳಿಂದ. ಇದು ಇಷ್ಟೊಂದು ಡೆವಲಪ್ಮೆಂಟ್ ಆಗಿದೆ. ಓಕೆ. ಇಲ್ಲಿ ಇಷ್ಟೆಲ್ಲ ಆಗ್ತಿದ್ರು ಕೂಡ ರಾಹುಲ್ ಗಾಂಧಿಯವರ ರೆಪ್ರೆಸೆಂಟೇಷನ್ನು ಕೋರ್ಟ್ನಲ್ಲಿ ಏನು ಕಾಣ್ತಾ ಇಲ್ಲ. ಅವ್ರ ಕಡೆ ವಾದಗಳು ಏನು ಜನಗಳಿಗೆ ಏನು ಗೊತ್ತಾಗ್ತಾ ಇಲ್ಲ. ಏನು ರಾಹುಲ್ ಗಾಂಧಿ ಅವರು ಏನು ಇದರಿಂದ ದೂರ ಇದ್ದಾರಾ ಇಲ್ವಾ? ಅವರು ನಿಜವಾಗ್ಲೂ ರೆಪ್ರೆಸೆಂಟೇಷನ್ ಕೋರ್ಟಲ್ಲಿ ಇದೆಯಾ? ಹೇಗೆ ಅವರು ಹೊರಗಡೆನೂ ಮಾತಾಡಲ್ಲ, ಕೋರ್ಟ್ನಲ್ಲಾದರೂ ಮಾತಾಡ್ತಿದ್ದಾರಾ ಇಲ್ವೋ ಜನಗಳು ಗೊತ್ತಾಗ್ತಾ ಇಲ್ಲ. ಏನಾಗ್ತಾ ಇದೆ ಅಂತ? ಸರ್, ಏನಾಗಿದೆ, ಈ ಕೇಸ್ ಮಾನ್ಯ ರಾಹುಲ್ ಗಾಂಧಿ ಅವರ ಎರಡೇ ಅವರು ಹೇಳಬೇಕಾಗಿದ್ದು, ಇಲ್ಲ ಹೌದು, ಇಲ್ಲ ಅಂತ ಹೇಳಬೇಕು. ಇಲ್ಲ ಹೌದು ನಾನು ಬ್ರಿಟಿಷ್ ಪ್ರಜೆ ಅಂತ ಹೇಳಬೇಕು, ಇಲ್ಲ ನನಗೂ ಬ್ರಿಟನ್ಗೂ ಏನು ಸಂಬಂಧ ಅಂತ ಹೇಳಬೇಕು. ಅದೆರಡು ಇವತ್ತು ತನಕ ನಡೆದಿಲ್ಲ ಇನ್ನು ಆ ಪ್ರಕ್ರಿಯೆ. ಓಕೆ. ಅವ್ರೀಗ ಬಂದು ನ್ಯಾಯಾಲಯದ ಮುಂದೆ ಈ ವಿಷಯದ ಬಗ್ಗೆ ಇನ್ನು ಅವ್ರದ್ದು ಆರ್ಗ್ಯುಮೆಂಟ್ಸು ಸ್ಟಾರ್ಟ್ ಆಗಿಲ್ಲ. ಓಕೆ. ಭಾಳ ಮುಖ್ಯವಾದ ವಿಷಯ ತಾವು ಪಾಯಿಂಟ್ ರೈಸ್ ಮಾಡಿದ್ರೆ. ಈಗ ನಮ್ಮ ಹತ್ರ ಅನ್ಡಿನಯಬಲ್ ಎವಿಡೆನ್ಸಸ್, ನಾನೇನು ತಮ್ಗೆ ಹೇಳ್ತಾ ಇದ್ದೀನಿ, ಸಾಲಿಡ್ ಪ್ರೂಫ್ ನಮ್ಮ ಹತ್ರ ಏನಿದೆಯೋ ಅವರು ಕೋರ್ಟ್ ಮುಂದೆ ಬಂದಾಗ ನಾವು ನಡ್ತೀವಿ. ವಿ ವಿಲ್ ಡೆಫಿನೆಟ್ಲಿ ಪ್ಲೇಸ್ ಇಟ್ ಬಿಫೋರ್ ದಿ ಆನರಬಲ್ ಅಲಹಾಬಾದ್ ಹೈಕೋರ್ಟ್. ಈ ಪ್ರೂಫ್ ಬಗ್ಗೆ ಅವರೇನು ಅವ್ರದ್ದು ಅಬ್ಜೆಕ್ಷನ್ಸ್ ಸಲ್ಲಿಸ್ಬೋದು. ಇಟ್ಸ್ ಬಿಫೋರ್ ದ ಕೋರ್ಟ್ ಆಫ್ ಲಾ. ಅವ್ರು ಸಲ್ಲಿಸ್ಲಿಕ್ಕೆ ಅವ್ರಿಗೆ ಅವಕಾಶ ಇದ್ದೇ ಇರುತ್ತೆ. ಇಲ್ಲ ಹೌದು ಅನ್ಬೇಕು, ಇಲ್ಲ ಅನ್ಬೇಕು. ಅವರು ಹೌದು ನಾನು ಬ್ರಿಟಿಷ್ ಪ್ರಜೆನ ಒಪ್ಕೊಂಡ್ರೆ ಅಲ್ಲಿ ಕೇಸ್ ಮುಗಿಯುತ್ತೆ ಅಲ್ಲಿಗೆ. ಇಲ್ಲ ನಾನು ಬ್ರಿಟಿಷ್ ಪ್ರಜೆ ಅಲ್ಲ ಅಂದರೆ ನಮ್ಮ ಹತ್ರ ಇರೋ ಎಲ್ಲ ಸಾಕ್ಷ್ಯಾಧಾರಗಳು ಮತ್ತು ಸಾಕ್ಷಿಗಳು, ಎವಿಡೆನ್ಸಸ್ಗಳು, ಪ್ರೂಫ್ಗಳು, ಫೋಟೋಗ್ರಾಫ್ಗಳು, ಇನ್ಫಾರ್ಮೇಷನ್ಗಳು, ಡೀಟೇಲ್ಸ್ಗಳು, ವಿಡಿಯೋಗಳು ನಾವೆಲ್ಲ ನ್ಯಾಯಾಲಯದ ಮುಂದೆ ನಾವು ಹೇಳ್ತೀವಿ. ಡಿಸ್ಪ್ರೂವ್ ಯುವರ್ ಇಟ್ ಈಸ್ ಎ ವೆರಿ ಇಂಟ್ರೆಸ್ಟಿಂಗ್ ಪೀರಿಯಡ್ ಆಫ್ ದ ಕೇಸ್. ಆ ಸ್ಟೇಜಿಗೆ ಬಂದಾಗ ಅವರು ಮಾನ್ಯ ನ್ಯಾಯಾಲಯದ ಮುಂದೆ ಬಂದಾಗ ನಮ್ಮ ಹತ್ರ ಸಾಕ್ಷ್ಯಾಧಾರಗಳನ್ನ ಅವ್ರು ಹೆಂಗೆ ಅವರು ಡಿಸೋನ್ ಮಾಡ್ಕೊತಾರೆ, ಡಿಸ್ಪ್ರೂವ್ ಮಾಡ್ತಾರೆ. ಆಮೇಲೆ ಹಲವಾರು ಸಾಕ್ಷ್ಯಾಧಾರಗಳನ್ನ ನಾಶಪಡಿಸಲಿಕ್ಕೆ ಅವ್ರು ಪ್ರಯತ್ನ ಪಟ್ಟಾರೆ. ಯಾರು ಆಪೋಸಿಟ್ ಪಾರ್ಟಿ, ನಾನು ಹೆಸರು ಹೇಳೋದಿಲ್ಲ ಯಾರು, ಅವ್ರು ಆಪೋಸಿಟ್ ಪಾರ್ಟಿ ಅಷ್ಟೇ ರೆಸ್ಪಾಂಡೆಂಟ್ ಈ ಕೇಸಲ್ಲಿ. ಸೊ ಅದು ನಡೆದಿರೋದು ನಮ್ಮ ಗಮನಕ್ಕೆ ಬಂದಿದೆ. ಆ ವಿಷಯನ ನಾನು ನ್ಯಾಯಾಲಯಕ್ಕೂ ಮತ್ತು CBIಗೂ ತಿಳಿಸಿದ್ದೀನಿ. ಹಿಂಗಾಗಿದೆ, ಈ ಸಾಕ್ಷ್ಯಾಧಾರಗಳು ಏನು ನಾವು ಕೊಟ್ಟಿದ್ದೀವಿ ನಿಮ್ಮ ಹತ್ರ, ಇದನ್ನವರು ನಾಶಪಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಾರೆ.
ಎಲ್ಲಿನ ಡಾಕ್ಯುಮೆಂಟ್ಸ್ ನಾನು ಹೇಳೋಕ್ಕಾಗಲ್ಲ ಸರ್, ಭಾಳ ಸ್ಪೆಸಿಫಿಕ್ ಆಗುತ್ತೆ ಅದನ್ನ ಹೇಳಿದಾಗ. ಸೊ ಆ ಥರ ಅವ್ರು ಮಾಡಿದಾಗ ಭಾಳ ಇಟ್ಸ್ ವೆರಿ ಎವಿಡೆಂಟ್, ಸಾರ್ವಜನಿಕರ ಒಂದು ಗಮನಕ್ಕೆ ಅವರು ತಿಳ್ಕೊತಾರೆ. ಅವ್ರು ಯಾವಾಗ ಸಾಕ್ಷಿಗಳನ್ನ ನಾಶ ಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೋ ಅವಾಗ ಭಾಳ ನಮಗೊಂದು ಖುಷಿ ಆಯ್ತು, ಸಂತೋಷ ಆಯ್ತು. ನಾವು ಕರೆಕ್ಟ್ ಒಂದು ಡೈರೆಕ್ಷನ್ಲಿ ರೂಟ್ ಹೋಗ್ತಾ ಇದೀವಿ ಬಹುಶಃ ಈ ಕೇಸಲ್ಲಿ ಅಂತ. ಒಂದು ವಿಷಯದಲ್ಲಿ ನೋಡಿದ್ರೆ ರಾಹುಲ್ ಗಾಂಧಿ ಅವ್ರಿಗೂ ಅವರು ಇಷ್ಟೊತ್ತಿಗೆ ಬಂದು ಹೇಳಬೇಕಿತ್ತು. ಅವರು ಹಲವಾರು ವರ್ಷಗಳು ಅವರು ಸೈಲೆಂಟ್ ಆಗಿರೋದ್ರಿಂದ ಪ್ರಕರಣದ ಬಗ್ಗೆ ಇಟ್ ಈಸ್ ವೆರಿ ಎವಿಡೆಂಟ್ ವಾಟ್ ಈಸ್ ದ ಎಂಡ್ ರಿಸಲ್ಟ್ ಗೋಯಿಂಗ್ ಟು ಬಿ. ಮೊದಲೇನಾಗಿತ್ತು, ಸುಬ್ರಹ್ಮಣ್ಯ ಸ್ವಾಮಿ ಅವರು ಈ ಕೇಸ್ ಸ್ಟಾರ್ಟಿಂಗ್ ಅವರು ಪಾಯಿಂಟ್ ಔಟ್ ಮಾಡಿದಾಗ ಏನು ಪೇಪರ್ಸ್ ಕೊಟ್ಟಿರಲಿಲ್ಲ. ಅವರು ಸುಮ್ಮನೆ ಬರೀ ಮೀಡಿಯಾ ಸ್ಟೇಟ್ಮೆಂಟ್ ಮಾಡ್ತಿರೋ ಅದಿದು ಇದೆ ಅಂತ ಒಂದು ಬ್ಯಾಕ್ ಆಪ್ಸ್ ಅನ್ನೋ ಕಂಪನಿ ಬಗ್ಗೆ ಒಂದು ಪ್ರಿಂಟ್ಔಟ್ ತೊಗೊಂಡು ಕೊಟ್ಟಿರೋರು ಅಷ್ಟೇ, ಬೇರೆ ಏನು ಮಾಹಿತಿ ಕೊಟ್ಟಿರಲಿಲ್ಲ. ಯಾಕಂದ್ರೆ ನ್ಯಾಯಾಲಯಕ್ಕೆ ಭಾಳ ಡೀಟೇಲ್ಡ್ ಮಾಹಿತಿ ಬೇಕಾಗುತ್ತೆ. ಆಮೇಲೆ ರಾಹುಲ್ ಗಾಂಧಿ ಅಂತ ಈಗ ಬೇರೆ ಅವರು ಲೀಡರ್ ಆಫ್ ದ ಅಪೋಸಿಷನ್ ಆಗಿರೋದ್ರಿಂದ, ವಿಪಕ್ಷ ನಾಯಕ ಅದು ಲೋಕಸಭೆಯಲ್ಲಿ, ಭಾಳ ಸಾಲಿಡ್ ಪ್ರೂಫ್ ಮತ್ತು ಸಾಲಿಡ್ ಎವಿಡೆನ್ಸಸ್ ಬೇಕಾದ ನಿಮಗೆ. ಸುಮ್ಮನೆ ಒಂದು 2 ಪೇಜ್ ನೀವು ಪ್ರಿಂಟ್ಔಟ್ ಕೊಟ್ಮೇಲೆ ನಾಳೆ ಕ್ಯಾನ್ಸಲೇಷನ್ ಮಾಡಿ ನೀವು ಹೇಳಿ ಸರ್ಕಾರದ ಮೇಲೆ ನೀವು ಏನು ಹೇಳಲಿಕ್ಕಾಗಲ್ಲ, ದೂರಕ್ಕಾಗಲ್ಲ. ಸೊ ಆ ಕೆಲಸ ಅವರು ಈ ದಿವಸ ಮಾಡ್ತಿದ್ದಾರೆ ಸುಬ್ರಹ್ಮಣ್ಯ ಸ್ವಾಮಿ. ಈಗ ನ್ಯಾಯಾಲಯದ ಮುಂದೆ ಹಲವಾರು ಸಾಕ್ಷ್ಯಾಧಾರಗಳು, ಹಲವಾರು ಫೋಟೋಗ್ರಾಫು, ಎವಿಡೆನ್ಸಸ್ಸು, ಇನ್ಫಾರ್ಮೇಷನ್, ಡೀಟೇಲ್ಸು, ನೂರಾರು kg ಗಟ್ಟಲೆ ನಾನು ಹೇಳ್ಬೋದು. ಬಹುಶಃ ಪ್ರತಿ ಸತಿ ಪ್ರಕರಣ ನಡೆದಾಗ ಸೂಟ್ ಕೇಸ್ ಗಟ್ಟಲೆ ನಾವು ದಾಖಲಾತಿಗಳು ತೊಗೊಂಡೋಗಿ ನ್ಯಾಯಾಲಯಕ್ಕೆ ನಾವು ವಹಿಸೋದ್ರಿಂದ ನೂರಾರು kg ದಾಖಲಾತಿಗಳು ನಾವು ಕೊಟ್ಟಿದ್ದೀವಿ ಈಗ ಈ ಪ್ರಕರಣದ ಬಗ್ಗೆ. ಭಾಳ ಇಂಟ್ರೆಸ್ಟಿಂಗ್ ಪ್ರಕರಣ ಇದು. ಬಹುಶಃ ಆಲ್ ಲಾ ಸ್ಟೂಡೆಂಟ್ಸ್ ಆ್ಯಂಡ್ ಲಾ ಗ್ರ್ಯಾಜುಯೇಟ್ಸ್ ಹೂ ಆರ್ ಪರ್ಸೂಯಿಂಗ್ ಲಾ, ಅವ್ರಿಗೆ ಇಟ್ಸ್ ಎ ಕೇಸ್ ಆಫ್ ಇಂಟ್ರೆಸ್ಟ್. ಹೆಂಗಿದು ಪ್ರಕರಣ ನಡೀತದೆ, ಯಾಕಂದರೆ ಭಾರತೀಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಈ ಥರ ಆಗಿದೆ. ನಾಟ್ ಓನ್ಲಿ ಲಾ ಸ್ಟೂಡೆಂಟ್, ಮುಂಚೆ ಆಗಿದೆ, ಇಲ್ಲಿಂದ ಹಳ್ಳಿಯವರೆಗೆ ಪ್ರತಿಯೊಬ್ಬ ಪ್ರಜೆ ಕೂಡ ಅವ್ರಿಗೆ ಕುತೂಹಲ ಆಗಿದೆ. ಯಾಕೆಂದ್ರೆ ಏನಾಗಿದೆ, ಮುಂಚೆ ನಾನು ತಮಗೆ ಹಂಚ್ಕೊಂಡಂಗೆ ಹಲವಾರು ಸಣ್ಣ MLAಗಳು, ಸಣ್ಣ MP ಗಳು ಈ ಥರ ಮಾಡ್ತಿದ್ರು. ಅಲ್ಲಿ ಇತ್ತು ಬಾರ್ಡರ್ ಏರಿಯಾಸ್. ಫಾರ್ ಎಕ್ಸಾಂಪಲ್ ಈಗ ನೀವು ತೆಲಂಗಾಣ ಪ್ರಕರಣ ಒಂದು ಬಿಟ್ಟರೆ ನೇಪಾಳ ಆಗಲಿ, ಯಾರು ಮಣಿಕುಮಾರ್ ಸುಬ್ಬಾ, ವೆಸ್ಟ್ ಬೆಂಗಾಲ್ ಆಗಲಿ, ಅದು ಬಾರ್ಡರ್ ಏರಿಯಾಸು ಬಾಂಗ್ಲಾದೇಶ್ಗೆ ಮತ್ತು ನೇಪಾಲ್ಗೆ, ಅಸ್ಸಾಂನಲ್ಲಿ. ಸೊ ಅಲ್ಲಿ ಇದು ನಡೀತಾ ಇತ್ತಿದ್ದು. ಇಲ್ಲಿ ವೆನ್ ದ ಮೇನ್ ಪೊಲಿಟಿಕಲ್ ಫಿಗರ್ ಹಿಮ್ಸೆಲ್ಫ್ ಈಸ್ ಫಾರಿನ್ ನ್ಯಾಷನಲ್ ಆ್ಯಂಡ್ ಸಕ್ಸೆಸಿವ್ಲಿ ಹಿ ಹಸ್ ಕಂಟೆಸ್ಟೆಡ್ 4 elections ಆ್ಯಂಡ್ ಬಿಕೇಮ್ MP ಫಾರ್ ಆಲ್ಮೋಸ್ಟ್ 20 years ಇನ್ ಲೋಕಸಭಾ. ಮ್ಯಾಟರ್ ಆಫ್ ಸಮ್ ವೆರಿ ಇಂಪಾರ್ಟೆಂಟ್ ಇಂಟ್ರೆಸ್ಟ್. ಡೆಫಿನೆಟ್ಲಿ ಅದನ್ನು ರಾಹುಲ್ ಗಾಂಧಿ ಅವ್ರಿಗೆ ಏನಾದ್ರು ವ್ಯತಿರಿಕ್ತವಾಗಿ ಬಂದ್ಬಿಟ್ರೆ ಇದು ದೊಡ್ಡ ಆಘಾತ. ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಒಂದು ಆಘಾತ ಅನ್ನುವಂಥ ಒಂದು ಪರಿಸ್ಥಿತಿ ಖಂಡಿತ ನಿರ್ಮಾಣ ಆಗುತ್ತೆ. ಸರ್, ನಾನು ಒಂದು ಭಾರತೀಯ ಜನತಾ ಪಕ್ಷದ ಕಡೆಯ ಕಾರ್ಯಕರ್ತ. ನನಗೊಂದು ಕುತೂಹಲ ಆಯಿತು. ಈ ಭಾಳ ವರ್ಷಗಳಿಂದ ಈ ಪ್ರಕರಣ ನಡೀತಿದೆ, ಏನೋ ಒಂದು ಮಾಡಿದ್ದಕ್ಕೊಂದು ಇತ್ಯರ್ಥ ಕಾಣಬೇಕಿದ್ದಕ್ಕೆ ಈ ಪ್ರಕರಣದಲ್ಲಿ ಅಂತ. ಹಲವಾರು ನಂತರ ಮೊದಲಿಂದ ನನಗೂ ಕೆಲವು ಅನುಭವಗಳಿತ್ತು. ಕೇಂದ್ರ ಸರ್ಕಾರದ ಗುಪ್ತಚರ ಇಲಾಖೆ ಮತ್ತು ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳ ಜೊತೆ ಅಲ್ಪ ಸ್ವಲ್ಪ ಅಲ್ಲಿ ಕಾರ್ಯಾಚರಣೆ ಅವ್ರು ಮಾಡ್ಬೇಕಾದ್ರೆ ಅವ್ರ ಜೊತೆ ಸಹಾಯ ಮಾಡಿ ನನಗೊಂದು ಅನುಭವ ಆಯಿತು, ಹೆಂಗೆ ಇದು ಮಾಡ್ಬೋದು ಈ ಕೇಸ್ನ ಅಂತ. ಸೊ ಅದಕ್ಕೆ ನಾನು ಪಾರ್ಟಿ ಇನ್ ಪರ್ಸನ್ ಇನ್ನು ಆರ್ಗ್ಯುಮೆಂಟ್ ಮಾಡ್ತಾಯಿದ್ದೀನಿ. ಕೇಸ್ ಒಂದು ಭಾಳ ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿದೆ ಈಗ. ಬಹುಶಃ ದೇಶದಲ್ಲಿ ಎಲ್ಲರಿಗೂ ಸಾರ್ವಜನಿಕರಿಗೆ ಮಾಹಿತಿ ಬಂದಿರ್ಬೋದು ಹೆಂಗೆ ಅಂತ. ಯಾಕಂದ್ರೆ ನಾವು ಬೆಂಗಳೂರಿನಾದವರು ಅಂತ ಕರ್ನಾಟಕದ ಒಂದು ಸುದ್ದಿವಾಹಿನಿ, ಅದು ನಮ್ಮ ಹೊಸದಿಂಗಂತ ಡಿಜಿಟಲ್ ಇದು ಹಂಚ್ಕೊಳ್ಳೇಬೇಕಾಯ್ತು ಒಂದು ಅವಕಾಶ ನಮಗೆ. ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸ್ವಲ್ಪ ವಿಳಂಬ ಮಾಡ್ತಿದೆ ಅನ್ನುವಂಥ ಒಂದು ಭಾವನೆ ಇದೆ ಜನಗಳಲ್ಲಿ. ಇಲ್ಲ, ನಾನು ಹೇಳ್ತೀನಿ ನಮ್ಗೆ ಯಾಕೆ ಅಂತ. ಯಾಕಂದ್ರೆ ಇದು 2 ದೇಶಗಳ ಮಧ್ಯೆ ನಡೀತಾ ಇರೋ ಒಂದು ಕಮ್ಯುನಿಕೇಷನ್. ಈಗ ಭಾರತದಿಂದ ವಿದೇಶಕ್ಕೆ ಬರೆದ್ರೆ ಯಾವುದೇ ದೇಶ, ಫಾರ್ ಎಕ್ಸಾಂಪಲ್, ಅಲ್ಲೂ ಕೆಲವು ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಇರುತ್ತೆ. ಅದು ಇಂಥದ್ದೇ ಡಿಪಾರ್ಟ್ಮೆಂಟ್ಗಳ ಮೂಲಕ ಹೋಗಬೇಕು. ಫಾರ್ ಎಕ್ಸಾಂಪಲ್, ಈಗ ಲೆಟರ್ ಆಫ್ ರೆಗ್ಯುಲೇಟರಿ ಇಶ್ಯೂ ಮಾಡ್ತಾರೆ ಕೋರ್ಟ್ಸಿಂದ. ಈಗ ಕೆಲವು ಫ್ಯೂಜಿಟಿವ್ ಅಬ್ಸ್ಕಾಂಡರ್ಸ್ ಇರ್ತಾರೆ, ಬೇರೆ ಬೇರೆ ದೊಡ್ಡ ದೊಡ್ಡ ಬ್ಯಾಂಕ್ ವಂಚನೆ ಪ್ರಕರಣಗಳಲ್ಲಿ ಅವ್ರು ಫಾರಿನ್ ಕಂಟ್ರಿಲಿ ಹೋಗಿ ಸೆಟ್ಲ್ ಆಗಿರ್ತಾರೆ. ಕೋರ್ಟ್ ವಿಲ್ ಇಶ್ಯೂ ದ ಲೆಟರ್ ಆಫ್ ರೆಗ್ಯುಲೇಟರಿ, ಇವ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ. ದಟ್ ಲೆಟರ್ ಆಫ್ ರೆಗ್ಯುಲೇಟರಿ ಹ್ಯಾಸ್ ಟು, ಅದು ಹಳೆಯ 166A CRPCನಲ್ಲಿ. ಸೊ ಕೋರ್ಟ್ ವಿಲ್ ಇಶ್ಯೂ ದ ಡೈರೆಕ್ಷನ್ ಟು ದ ಫಾರಿನ್ ಕೋರ್ಟ್ ಟು ಸೀಕ್ ದ ಇನ್ಫಾರ್ಮೇಷನ್ ಫ್ರಮ್ ದಟ್ ಕಂಟ್ರಿ. ಅಲ್ಲಿ ಏನಾಗುತ್ತೆ, ಥ್ರೂ ಹೋಮ್ ಮಿನಿಸ್ಟ್ರಿ ಪ್ರೊಸೀಜರ್ ಆಗುತ್ತೆ, ಅಲ್ಲಿ ಹೋಗುತ್ತೆ, ಆ ದೇಶದ್ದು ಹೋಮ್ ಮಿನಿಸ್ಟ್ರಿಗೆ ಹೋಗುತ್ತೆ, ಹೋಮ್ ಆಫೀಸಲ್ಲಿ ವಾಟ್ ಆರ್ ದೇ ಕಾಲ್ ಇಟ್ ನಾಮನ್ ಕ್ಲೇಚರ್. ಅಲ್ಲಿಂದ ವಾಪಸ್ ಬರಲಿಕ್ಕೆ ಸ್ವಲ್ಪ ಸಮಯ ಆಗುತ್ತೆ, ವಿಳಂಬ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದು ಅಫಿಷಿಯಲ್ ಕಮ್ಯುನಿಕೇಷನ್ ಏನು ಸಿಟಿಸನ್ಶಿಪ್ ಆ್ಯಕ್ಟಲ್ಲಿದೆ 1955 ಭಾಳ ಕ್ಲಿಯರ್ ಆಗಿದೆ. ದ ಇನ್ಫಾರ್ಮೇಷನ್ ಹ್ಯಾಸ್ ಟು ಬಿ ಸಾರ್ಟ್ ಬೈ ದ ಎಂಬಸಿ ಆಫ್ ಇಂಡಿಯಾ ಇನ್ ದಟ್ ಕಂಟ್ರಿ. ಸೊ ಇಲ್ಲೂ ಅದೇ ಥರ UK ನಲ್ಲಿರೋ ಇಂಡಿಯನ್ ಎಂಬಸಿ ಮೂಲಕ ಇದನ್ನ ಕಮ್ಯುನಿಕೇಷನ್ ಮಾಡಿದ್ದಾರೆ.
ಈಗ ಭಾಳ ಇಂಪಾರ್ಟೆಂಟ್ ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ ಈಗ ಅಂತ ಹೇಳ್ತಾರೆ. ಬಂದಿದೆ. ಓಕೆ, ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಅಂದರೆ ಈಗ ಇದು ಪ್ರಕರಣ ಪ್ರಾರಂಭ ಆಗಿದೆ ಅಂತ. ಓಕೆ ಓಕೆ ಯಾಕಂದರೆ ಈಗ ಇದು ಪ್ರಕರಣ ಪ್ರಾರಂಭ ಆಗಿದೆ, ನನ್ನೊಂದು ವೈಯಕ್ತಿಕ ಅನಿಸಿಕೆ. ಯಾಕಂದರೆ ಈಗ ಏನೇ ಅಲ್ಲಿಂದ ದಾಖಲಾತಿಗಳು ಬಂದು ಅವ್ರೀಗ ಕೇಂದ್ರ ಸರ್ಕಾರ ಮಾನ್ಯ ನ್ಯಾಯದ ಮುಂದೆ ಪ್ರಸ್ತಾಪ ಮಾಡಿ ಆ ದಾಖಲಾತಿಗಳಿಗೆ ಅವರು ನಮ್ಮ ಆಪೋಸಿಟ್ ಪಾರ್ಟಿ ಮಾನ್ಯ ರಾಹುಲ್ ಗಾಂಧಿಯವರು ಅವ್ರ ಅಬ್ಜೆಕ್ಷನ್ ಸಲ್ಲಿಸೋ ಅವಕಾಶ ಇದೆ. ಅವ್ರು ಏನು ಬೇಕೋ ಅದನ್ನ ರಿಜೈಂಡರ್ ಕೊಡೋ ಅವಕಾಶ ಇದೆ. ಸೊ ಇದು ಸ್ವಲ್ಪ ದಿವಸಕ್ಕೆ ನಡೆಯುತ್ತೆ ಪ್ರಕರಣ. ಇದೇನು ನಾಳೆ ಬೆಳಗ್ಗೆ ಅದು ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ರೆ ನಾಡಿದ್ದು ಬೆಳಗ್ಗೆ ಮುಗಿಬೇಕು ಅಂತ ಏನೋ ಟೈಮ್ ಬೌಂಡ್ ಇಲ್ಲ. ಇಟ್ ಇಸ್ ನಾಟ್ ಅ ಟೈಮ್ ಬೌಂಡ್ ಕೇಸ್. ಸೊ ವಿತ್ ಆಲ್ ಪೇಷನ್ಸ್ ಆ್ಯಂಡ್ ವಿ ಆರ್ ಪರ್ಸ್ಯೂಯನ್ಸ್ ನಾವಿಂದ ಕೇಸ್ನ ಪರ್ಸ್ಯೂ ಮಾಡ್ತೀವಿ ಕೋರ್ಟ್ ಮುಂದೆ. ಇದು ಏನಾದರೂ ನಿಮ್ಮ ಪರವಾಗಿ ಆದರೆ ವಾಟ್ ವುಡ್ ಬಿ ದಿ ಇಂಪ್ಲಿಕೇಶನ್ಸ್ ಆನ್ ರಾಹುಲ್ ಗಾಂಧಿ? ಸೊ ಇದು 100% ನನ್ನ ಪರವಾಗಿ ಆಗುತ್ತೆ ನನಗೊಂದು ವಿಶ್ವಾಸ ಇದೆ, ಅಚಲವಾದ ವಿಶ್ವಾಸ. ಯಾಕಂದರೆ ಭಗವಂತನ ಆಶೀರ್ವಾದದಿಂದ ನಾನೊಂದು ಆಸ್ ಐ ರೈಟ್ಲಿ ಟೋಲ್ಡ್ ಇನ್ ದ ಬಿಗಿನಿಂಗ್, ಐ ಆಮ್ ಅಲ್ಟ್ರಾ ರೈಟ್ ವಿಂಗ್ ಹಿಂದೂ ನ್ಯಾಷನಲಿಸ್ಟ್. ಕೆಟ್ಟ ಆಶಾವಾದಿ ನಾನು. ದೇಶಕ್ಕೆ ಒಳ್ಳೇದಾಗಬೇಕು, ದೇಶದ ಹಿತದೃಷ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಐ ಆಮ್ ದ ಎನಿಮಿ ಟು ದ ಎನಿಮೀಸ್ ಆಫ್ ದಿಸ್ ನೇಷನ್. ನಮ್ಮ ದೇಶದ ವಿರುದ್ಧ ಯಾರ್ಯಾರು ಕೆಲಸ ಮಾಡ್ತಾರೆ ಎಲ್ಲರೂ ನಾನೇ ಎನಿಮಿ. ಒಂದು ಮನೋಭಾವನೆ ನನ್ನ ಒಂದು ಇದು. ಈ ಕೇಸ್ 100% ನಮ್ಮ ಪರವಾಗಿ ಆಗುತ್ತೆ. ಯಾಕೆ ಅಂದರೆ ಕೆಲವು ಅನ್ಡಿನಯಬಲ್ ಎವಿಡೆನ್ಸಸ್ ಈ ಕೇಸಲ್ಲಿ ನಮ್ಮ ಹತ್ರ ಆಲ್ರೆಡಿ ಇದೆ. ಆ ಎವಿಡೆನ್ಸಸ್ನ ನಾವು ಕೋರ್ಟ್ ಮುಂದೆ ಆಗಲಿ, CBI ಮುಂದೆ ಆಗಲಿ ಮತ್ತು ಭಾರತ ಸರ್ಕಾರಕ್ಕೆ ಆಲ್ರೆಡಿ ಸಲ್ಲಿಸಿದ್ದೀನಿ. ರಾಹುಲ್ ಗಾಂಧಿಯವರ ಮೇಲೆ ಏನು ಪರಿಣಾಮ ಆಗುತ್ತೆ ಇದು ಕೇಸ್ ಆದರೆ? ರಾಹುಲ್ ಗಾಂಧಿಯವರು ಈ ಕೇಸು ಅವ್ರ ವಿರುದ್ಧವಾಗಿ ಆದರೆ ಮಾನ್ಯ ರಾಹುಲ್ ಗಾಂಧಿಯವರ ಭಾರತೀಯ ಪೌರತ್ವ ರದ್ದಾಗುತ್ತೆ. ಭಾಳ ಇಂಪಾರ್ಟೆಂಟ್ ಒಂದು. ಎರಡನೇದು ಅದರ ಎಫೆಕ್ಟ್ ಆಗಿ ಅವರ ಪಾರ್ಲಿಮೆಂಟ್ ಲೋಕಸಭಾ ಸದಸ್ಯತ್ವನ ಅವ್ರು ಕಳ್ಕೊತಾರೆ. ಪ್ಲಸ್ ಮೂರನೇದು ನಮ್ಮ ಕೇಸ್ನಲ್ಲಿ ನಾನು ಕೇಳಿದ್ದೀನಿ, ಅಂಡರ್ ಪಾಸ್ಪೋರ್ಟ್ ಆ್ಯಕ್ಟ್ ಅವ್ರ ಬಗ್ಗೆ ಕ್ರಿಮಿನಲ್ ಮೊಕದ್ದಮೆನ ದಾಖಲು ಮಾಡ್ತಾರೆ ಪಾಸ್ಪೋರ್ಟ್ ಆ್ಯಕ್ಟ್ನಲ್ಲಿ. ಅಂದರೆ ಜೈಲಿಗೆ ಹೋಗೋ ಸಾಧ್ಯತೆಯೂ ಇದೆ. ಹೌದು. ಓಕೆ. ಭಾಳ ದಟ್ಟವಾದಂಥ ಸಾಧ್ಯತೆಗಳಿದೆ. ಅವರು ಕೇಸ್ ಸೋತ್ರೆ ಅವ್ರ ಪರವಾಗಿ ಆಗದೆ ಹೋದರೆ, ಪ್ರೂವ್ ಆಯಿತು ಅವ್ರು ಬ್ರಿಟಿಷ್ ಸಿಟಿಸನ್ನೋ ಅಥವಾ ಇಟಾಲಿಯನ್ ಸಿಟಿಸನ್ನೋ ಅಥವಾ ಅವರು ಸೆಂಟ್ ಲೂಯಿಸ್ ಅನ್ನೋ ಪ್ರಜೆನೋ ಅಥವಾ ಅವರು ಚೈನೀಸ್ ಪ್ರಜೆನೋ, ಒಂದು ಉದಾಹರಣೆಗೆ ನಾನು ಹೇಳ್ತಿರೋದು ಅಷ್ಟೇ, ಭಾಳ ಸ್ಪೆಸಿಫಿಕ್ ಏನಲ್ಲ, ನಿಮ್ಮ ವೀಕ್ಷಕರಿಗೆ ಅರ್ಥ ಆಗುತ್ತೆ. ಅಥವಾ ಅವ್ರು US ಪ್ರಜೆನೋ ಅವರು ಆದರೆ ಪ್ರೂವ್ ಆಗುತ್ತೆ ಅಲ್ಲಿಗೆ ಅವರಿಗೆ ಅಲ್ಲಿಗೆ. ಆ್ಯಂಡ್ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಇಂಡಿಯನ್ ಸಿಟಿಸನ್ಶಿಪ್ ಆ್ಯಕ್ಟ್ 1955 ಭಾಳ ಕ್ಲಿಯರ್ ಆಗಿದೆ. ಸೆಕ್ಷನ್ 9(2) ರೂಲ್ 40 ವಿತಿನ್ ಬ್ರಾಕೆಟ್ 2 ಶೆಡ್ಯೂಲ್ 3 ಏನು, ತಾವು ಯಾವುದೇ ದೇಶದ ಪೌರತ್ವ ತಾವು ತೊಗೊಂಡ ತಕ್ಷಣ ಆಟೋಮೆಟಿಕ್ಲಿ ತಮ್ಮ ಇಂಡಿಯನ್ ಪೌರತ್ವ, ಭಾರತೀಯ ಪೌರತ್ವ ತನ್ನಿಂದ ತಾನೇ ಆ ತಕ್ಷಣವೇ ರದ್ದಾಗುತ್ತದೆ ಅಂತ. ಸೊ ಆಟೋಮೆಟಿಕಲಿ ಇಟ್ ಲ್ಯಾಪ್ಸಸ್. ಈಗ ಬಹುಶಃ ಗೌರ್ಮೆಂಟ್ ಏನು ಹೊಸ ಆರ್ಡರ್ ಇಶ್ಯೂ ಮಾಡಬೇಕಂತೂ ಇಲ್ಲ ಇದರಲ್ಲಿ. ದ ಮಿನಿಟ್ ಇಟ್ ಇಸ್ ಎಸ್ಟಾಬ್ಲಿಷ್ಡ್ ಬಿಫೋರ್ ದ ಕೋರ್ಟ್ ಆಫ್ ಲಾ ದಟ್ ಸೋ ಅಂಡ್ ಸೋ ಇಸ್ ಎ ಸಿಟಿಸನ್ ಆಫ್ ಅ ಫಾರಿನ್ ಕಂಟ್ರಿ. ಈಗ ಬೇರೆ ಬೇರೆ ಪ್ರಕರಣ ನಿಮ್ಗೆ ಹೇಳಿ, ತೆಲಂಗಾಣ ಆಗಲಿ, ವೆಸ್ಟ್ ಬೆಂಗಾಲ್ ಆಗಲಿ, ಅಸ್ಸಾಂ ಆಗಲಿ, ಆಟೋಮೆಟಿಕಲಿ ದರ್ ಇಂಡಿಯನ್ ಸಿಟಿಸನ್ಶಿಪ್ ಇಸ್ ಕ್ಯಾನ್ಸಲ್ಡ್. ಹೇಗೆ ಅವ್ರದ್ದು ಕನ್ವಿಕ್ಟ್ ಆದಾಗ ರಾಹುಲ್ ಗಾಂಧಿ ಅವರ ಲೋಕಸಭಾ ಹೌದು ಆಟೋಮೆಟಿಕಲಿ ಹೋಯ್ತಲ್ಲ, ಆಟೋಮೆಟಿಕಲಿ ಇಟ್ ಈಸ್ ಬೈ ಆಪರೇಷನ್ ಆಫ್ ಲಾ. ಅದು ಇದ್ದಿದೆ ಈ ಕೇಸ್ನಲ್ಲಿ. ಸೊ ನನ್ನ ಒಂದು ದಾಖಲಾತಿಗಳ ಮೇಲೆ ನಾನೇನು ಈ ಕೇಸನ್ನು ನೋಡಿದ್ದು, ಐ ಆಮ್ ಕಾನ್ಫಿಡೆಂಟ್. ಐ ಆಮ್ ವೆರಿ ಕಾನ್ಫಿಡೆಂಟ್ ಇನ್ ಮೈ ವಾಟ್ ಯು ಕಾಲ್ ಮೈ ಎವಿಡೆನ್ಸಸ್, ಮೈ ಫ್ಯಾಕ್ಟ್ಸ್ ಆಫ್ ದ ಕೇಸ್. ಬಟ್ ಇಟ್ ಟೈಮ್ ತೊಗೊಳುತ್ತೆ. ಇದನ್ನು ಒಂದು ವಾರದಲ್ಲಿ, ಒಂದು ತಿಂಗಳಲ್ಲಾಗಲಿ, ಒಂದು ವರ್ಷದಲ್ಲಾಗಲಿ ಯಾರಾದ್ರು ಆಂಟಿಸಿಪೇಟ್ ಮಾಡ್ತೀವಿ ಮುಗಿಬೇಕು, ಸ್ವಲ್ಪ ದಿವಸ ಆಗುತ್ತೆ ಖಂಡಿತ. ಅದಕ್ಕೆ ಮೊದಲಿಂದ ನಾವು ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ಈಗ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಇನ್ ದಿಸ್ ಮ್ಯಾಟರ್. ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಭಾಳ ದೊಡ್ಡ ಅಭಿಮಾನಿ ನಾನು ಆಗಿರೋದ್ರಿಂದ ಕಾನೂನಿಗಿಂತ ಯಾರ್ಯಾರು ದೊಡ್ಡವರಲ್ಲ. ಕಾನೂನು ಫೈನಲ್, ಕಾನೂನು ಏನು ಹೇಳ್ತೋ ಅದ್ರ ಪ್ರಕಾರ ಎವ್ರಿಬಡಿ ಹ್ಯಾಸ್ ಟು ತಲೆ ಬಾಗಲೇಬೇಕಾಗುತ್ತೆ. ಬಹುಶಃ ಮುಂದಿನ ದಿನಗಳಲ್ಲಿ ಇಡೀ ದೇಶ ಕಾತರದಿಂದ ಕಾದಿರುವಂತಹ ಒಂದು ಭಾಳ ಪ್ರಮುಖವಾದಂತಹ ಕೇಸ್ ಇದಾಗುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ ನನ್ನ ಪ್ರಕಾರ. ಇನ್ನು ಎರಡನೇ ವಿಚಾರಕ್ಕೆ ಬರೋದಾದರೆ, ನೀವು ವಯನಾಡ್ನಲ್ಲೂ ಕೂಡ ಪಿಟಿಷನ್ ಹಾಕಿದಿರಿ ಅಂತ ಹೇಳಿದ್ರಿ. ಹೌದು. ಅಲ್ಲಿ ಪ್ರಿಯಾಂಕಾ ಗಾಂಧಿಯವರ ಆಯ್ಕೆಯ ವಿರುದ್ಧ ಹಾಕಿದ್ದು ಅಥವಾ ಯಾವ ವಿಚಾರಕ್ಕೆ? ಸರ್, ವಯನಾಡ್ನಲ್ಲಿ ನಾನು 2 ಸತಿ ಎಲೆಕ್ಷನ್ ಅಬ್ಜೆಕ್ಷನ್ಸ್ನ ಫೈಲ್ ಮಾಡಿದ್ದೆ. ಒಂದು ಮಾನ್ಯ ರಾಹುಲ್ ಗಾಂಧಿಯವರು ಚುನಾವಣೆ ಕಂಟೆಸ್ಟ್ ಮಾಡಿದಾಗ, ಸ್ಪರ್ಧಿಸಿದಾಗ ವಯನಾಡಿಂದ. ಎರಡನೇದು ಮತ್ತು ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಮೊನ್ನೆ ಅಕ್ಟೋಬರ್ ತಿಂಗಳಲ್ಲಿ ವಯನಾಡಲ್ಲಿ ಚುನಾವಣೆ ನಡೆದಾಗ ನಾನು ಅಲ್ಲಿ ಕೂಡ ಅಬ್ಜೆಕ್ಷನ್ಸ್ ಸಲ್ಲಿಸಿದ್ದೀನಿ ಅವರ ಒಂದು ಕ್ಯಾಂಡಿಡೇಚರ್ ವಿರುದ್ಧ. ಅಲ್ಲೇನಾಗಿದೆ, ಆಲ್ರೆಡಿ ನಮ್ಮ ಭಾರತೀಯ ಜನತಾ, ನಮ್ಮದೇ ಪಕ್ಷದ ಅಂತ ಡಿಫೀಟೆಡ್ ಕ್ಯಾಂಡಿಡೇಟ್ ಇದ್ದಾರೆ, ನವ್ಯಾ ಹರಿದಾಸ್ ಅಂತ. ಅವರಿಗಾಗಲೇ ಕೇರಳ ಉಚ್ಚ ನ್ಯಾಯಾಲಯ ಎರ್ನಾಕುಳಂ ಕೊಚ್ಚಿನಲ್ಲಿ ಇರುವಂಥ ನ್ಯಾಯಾಲಯದಲ್ಲಿ ಒಂದು ಎಲೆಕ್ಷನ್ ಪೆಟಿಷನ್ ದಾಖಲು ಮಾಡಿದ್ದಾರೆ ನನ್ನ ಒಂದು ಅಬ್ಜೆಕ್ಷನ್ ಬೇಸಿಸ್ ಮೇಲೆ. ಸೊ ಆ ಕೇಸಲ್ಲಿ ಈಗ ಕೋರ್ಟು ಮಾನ್ಯ ಕೇರಳ ಉಚ್ಚ ನ್ಯಾಯಾಲಯ ನೋಟಿಸ್ ಇಶ್ಯೂ ಮಾಡಿದೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರಿಗೆ. ಅವರು ಇದೇ ಆಗಸ್ಟ್ 11ನೇ ತಾರೀಕಿಗೆ ಬಂದಲ್ಲಿ ನ್ಯಾಯಾಲಯದ ಮುಂದೆ ಹಾಜರಾಗಬೇಕಾಗುತ್ತೆ ಆ ಕೇಸ್ನಲ್ಲಿ.
ಅಲ್ಲಿ ಹಲವಾರು ಅವರ ಒಂದು ಆಸ್ತಿಯ ವಿಚಾರದ ಬಗ್ಗೆ ಮತ್ತು ಕೆಲವು ಗೌಪ್ಯ ವಿಚಾರಗಳು ಇನ್ನೂ ನಾವು ಕೋರ್ಟ್ ಮುಂದೆ ಹೇಳಿಲ್ಲ, ಅದು ಇನ್ನೂ ಇನಿಷಿಯಲ್ ಸ್ಟೇಜಲ್ಲಿ ಪ್ರಕರಣ. ಸೊ ಅಲ್ಲೂ ಕೂಡ ಭಾಳ ಆ್ಯಕ್ಟಿವ್ ಆಗಿ ಅವ್ರದ್ದು ಕೇಸ್ ನಾವು ಪರ್ಸ್ಯೂ ಮಾಡ್ತೀವಿ. ಅಲ್ಲಿ ಕೂಡ ನಮಗೆ ಯಶಸ್ಸು ಕಾಣೋ ಒಂದು ಸಾಧ್ಯತೆಗಳು ಭಾಳ ಹೆಚ್ಚಾಗಿದೆ. ಯಾಕಂದರೆ ಸೀರಿಯಸ್ ಅಬ್ಜೆಕ್ಷನ್ಸ್ ಅಲ್ಲೂ ಇರೋದ್ರಿಂದ ಅಲ್ಲೂ ಸಹ ರಿಟರ್ನಿಂಗ್ ಆಫೀಸರ್ ವಾಸ್ ನಾಟ್ ಏಬಲ್ ಟು ಟೇಕ್ ಎನಿ ಡಿಸಿಷನ್ ನಾವು ಅವ್ರಿಗೆ ಸಲ್ಲಿಸಿದಾಗ. ಸೊ ಸಿನ್ಸ್ ಎಲೆಕ್ಷನ್ ಪೆಟಿಷನ್ ಇಸ್ ಆಲ್ರೆಡಿ ಫೈಲ್ಡ್, ವಿ ಆರ್ ವೆರಿ ಕಾನ್ಫಿಡೆಂಟ್ ದಟ್ ವಾಟ್ ಯು ಕಾಲ್ ಲಾ ವಿಲ್ ಪ್ರಿವೇಲ್ ಇನ್ ದಟ್ ಕೇಸ್ ಆಲ್ಸೋ. ಒಟ್ಟಾರೆ ಗಾಂಧಿ ಕುಟುಂಬದ ಕುಡಿಗಳ ವಿರುದ್ಧ ನಿಮ್ಮ ಹೋರಾಟ ಅಂತ ಅನ್ಕೋಬಹುದಾ, ಅಥವಾ ಬ್ರಾಡರ್ ಸೆನ್ಸ್ ಅಲ್ಲಿ ದೇಶದ ಪರವಾಗಿ ನನ್ನ ಹೋರಾಟ ಅಂತ ನೀವು ಅನ್ಕೋಬಹುದು ಸರ್? ದೇಶದ ಪರವಾಗಿ, ಒಂದು ದೇಶಭಕ್ತನಾಗಿ ದೇಶದ ಹಿತದೃಷ್ಟಿನಲ್ಲಿ ನನ್ನ ಹೋರಾಟ ಅಂತ ಭಾವಿಸ್ಬೋದು. ಈ ಕೇಸಲ್ಲಿ ಹೈ ಪ್ರೊಫೈಲ್ ವ್ಯಕ್ತಿಗಳ ವಿರುದ್ಧ ನೀವು ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದೀರಿ. ಸೊ ಹೀಗಿರುವಾಗ ನೀವು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದೀರಿ, ಅದು ನೀವೇ ಅಡ್ವೊಕೇಟ್ನು ಇಟ್ಕೊಳ್ಳೋದ್ಮೇಲೆ ನೀವೇ ಎಲ್ಲ ವಾದ ಮಾಡ್ತಾ ಇದ್ದೀರಿ. ಸೊ ನಿಮಗಿರುವಂಥ ಶಕ್ತಿ ಯಾವುದು? ನಿಮ್ಮ ಹಿಂದೆ ಯಾರು ನಿಮಗೆ ಈ ರೀತಿಯ ಒಂದು ಪ್ರೋತ್ಸಾಹ ಕೊಡುವಂಥವರು, ಅಥವಾ BJP ನಾಯಕರು ಯಾರು ಇದ್ದಾರೋ, ಅಥವಾ ಬೇರೆ ಲಾ ಎಕ್ಸ್ಪರ್ಟ್ಸ್ ಯಾರು ಇದ್ದಾರೋ, ಹೇಗೆ ನಿಮ್ಮ ಹಿಂದಿರುವಂಥ ಶಕ್ತಿ ಏನು ಅಂತ? ಸರ್, ಹಲವಾರು ನನಗೆ ಈ ಗುಪ್ತಚರ ಇಲಾಖೆ ಮತ್ತು ತನಿಖಾ ಸಂಸ್ಥೆಗಳಲ್ಲಿ ಮುಂಚೆಯಿಂದ ಕೆಲವು ಅವ್ರ ಜೊತೆ ನನ್ನ ನಂಟು ಇದೆ. ಕೆಲವು ಸೀನಿಯರ್ಸ್ ಯಾರು ರಿಟೈರ್ ಆಗಿದ್ದಾರೆ ಅವ್ರು ಕೆಲವು ನನಗೆ ಮಾಹಿತಿ ಕೊಟ್ಟರು ಈ ವಿಷಯದ ಬಗ್ಗೆ ಎಲ್ಲ. ಹಿಂಗಿದೆ, ಭಾಳ ಡೀಟೇಲ್ಡ್ ಮಾಹಿತಿಗಳು ಅವ್ರ ಕೈಯಲ್ಲಿ ಇರಲಿಲ್ಲ, ಬಟ್ ನನಗೆ ಹೇಳಿದ್ರು ಹಿಂಗಿದೆ, ಯಾವ ಥರ ಈ ವಿಷಯಗಳು ತಮ್ಮ ಗಮನಕ್ಕೆ ಬಂದಾಗ ನಾವು ಮಾಡ್ಬೋದು ಒಂದು ಪ್ರಯತ್ನ ಅಂತ. ಎರಡನೇದು, ಇದು ಭಾಳ ಇಂಪಾರ್ಟೆಂಟ್ ಕೇಸ್ ಆಗಿರೋದ್ರಿಂದ ಇದರಲ್ಲಿ ಯಾರೋ ಹಿಂದಿನ ಸಪೋರ್ಟ್ ಇಲ್ಲ. ಇದರಲ್ಲಿ ವೈಯಕ್ತಿಕವಾಗಿ ನಾನಿಂದ ಹೋರಾಟ ನಡೆಸ್ತಾ ಇದ್ದೆ. ಬಹುಶಃ ನಾನು BJP ಕಾರ್ಯಕರ್ತ, ಅದೇ ಅಂತ ನಮಗೆ ಆಗಲೇ ಹೇಳ್ದಂಗೆ ಕಟ್ಟ ಕಡೆಯ ಕಾರ್ಯಕರ್ತ ನಾನು, ಕೊನೆಯ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಇನ್ ದ ಲೈನ್ ಪಾರ್ಟಿಯಲ್ಲಿ. ಐ ಆಮ್ ನೀದರ್ ಎನ್ MLA, ಐ ಆಮ್ ನೀದರ್ ಆಫೀಸ್ ಬೇರರ್, ಐ ಆಮ್ ನೀದರ್ MP. ಸೊ ನಾನೊಬ್ಬ ಪಕ್ಷದ ಕಟ್ಟ ಕಡೆಯ ನಿಷ್ಠಾವಂತ ಕಾರ್ಯಕರ್ತ. ಯಾಕಂದರೆ ನಾನು 3ನೇ ತಲೆಮಾರು ಸ್ವಯಂ ಸೇವಕ ಆಗಿ 3ನೇ ತಲೆಮಾರು ಭಾರತೀಯ ಜನಸಂಘದ ಕಾಲದಿಂದ ನಮ್ಮ ಕುಟುಂಬ, ನಮ್ಮ ಪರಿವಾರದಲ್ಲಿ, ಸಂಘ ಪರಿವಾರದಲ್ಲಿ ಮತ್ತು BJP ಪಾರ್ಟಿಯಲ್ಲಿ, ಈಗ BJP 80 ಆಗಿದ್ದು 89ರಲ್ಲಿ. ಸೊ ಜನಸಂಘದ ಕಾಲದಿಂದ ನಮ್ಮ ಕುಟುಂಬ ಆ್ಯಕ್ಟಿವ್ ಆಗಿ ಸಕ್ರಿಯ ಕಾರ್ಯಕರ್ತರು ಆಗಿರೋದ್ರಿಂದ ನಮಗೊಂದು ಅವಕಾಶ ದೇವರು ಒದಗಿಸ್ಕೊಟ್ಟಿಯಾನೆ ಹೆಂಗೆ ಫೈಟ್ ಮಾಡಬೇಕು ಅಂತ. ಇಷ್ಟು ದೂರ ಬಂದಿದೆ. ಯಾಕೆ ಜನ ಸಾಮಾನ್ಯವಾಗಿ ಏನು ಭಾವಿಸ್ತಾರೆ ಅಂತಂದರೆ, ನಿಮಗೆ BJPಯ ಟಾಪ್ ಲೀಡರ್ಸು ನಿಮಗೆ ಸಪೋರ್ಟ್ ಮಾಡ್ತಿರ್ತಾರೆ, ಅವ್ರ ಜೊತೆ ನೀವು ಎಲ್ಲ ಇಂಟ್ರಾಕ್ಟ್ ಮಾಡ್ತಿರ್ತೀರಿ, ಹಾಗಾಗಿ ನೀವು ಇಷ್ಟು ಧೈರ್ಯ ಬಂದಿದೆ ನಿಮಗೆ ಅಂತ ಸಹಜವಾಗಿ ಮಾತಾಡ್ಕೊಳ್ತಾರೆ. ಧೈರ್ಯ ಅನ್ನೋದು ಮೊದಲಿಂದ ಇದೆ ನಮಗೆ. ಸೊ ಧೈರ್ಯ ಇರೋದ್ರಿಂದ ಇಷ್ಟು ದೂರ ಬಂದುಬಿಟ್ಟಿದ್ದೀವಿ. ಆ್ಯಂಡ್ ಆಮೇಲೆ ನನಗೆ ಕೂಡ ಒಂದು ಏನು ಸಂತೋಷ ಇದೆ ಅಂದರೆ, ಇದು ಭಾಳ ವರ್ಷಗಳಿಂದ ಒಂದು ಕೊನೆ ಕಾಣದಿರೋ ಪ್ರಕರಣ ಇದು. ಇಟ್ ಈಸ್ ಎ ಎಂಡ್ಲೆಸ್ ವಾಟ್ ಯು ಕಾಲ್ ಡಿಸ್ಕಷನ್ ವಿಚ್ ವಾಸ್ ಗೋಯಿಂಗ್ ಆನ್ ಫಾರ್ ಲಾಂಗ್ ಟೈಮ್. ಇಟ್ ಈಸ್ ಲೈಕ್ ಸರ್ಚಿಂಗ್ ಅ ಬ್ಲ್ಯಾಕ್ ಕ್ಯಾಟ್ ಇನ್ ಅ ಡಾರ್ಕ್ ರೂಮ್ ಅಂತಲ್ಲ, ಆ ಥರ ಇದ್ದಿದ್ದ ಕೇಸ್ ಇದು. ಈ ಕೇಸ್ನ ಇಲ್ಲಿ ತನಕ ಒಂದು ತಂದಿದ್ದೀವಲ್ಲ, ನಮಗೂ ಒಂಥರ ಸಂತೋಷ ಇದೆ, ಇದು ಬಂದಿದೆ. ಆಮೇಲೆ ಬಹಳ ಒಂದಿಷ್ಟು ಹಿರಿಯ ಪತ್ರಕರ್ತರು, ಕರ್ನಾಟಕದಲ್ಲಿ ಹಿರಿಯ ಪತ್ರಕರ್ತರು ಒಬ್ಬರು ನಮ್ಮ ಗುರುಗಳೊಬ್ರು ಇದ್ದಾರೆ, ಅವರು ನನಗೆ ಯಾವಾಗಲೂ ಹೇಳೋರು. ಯಾಕಂದ್ರೆ ಹಲವಾರು ಬೇರೆ ಬೇರೆ ಕೇಸಸ್ಸನ್ನು ನಾನು ವರ್ಕ್ ಮಾಡಿದ್ದೀನಿ ಮುಂಚೆ. ಒಂದು ಸತಿ ಅವರು ನೀವು ಆಚೆ ಬಂದು ಫೈಟ್ ಮಾಡಿ ಆದರೂ ಒಂದು ಕೇಸ್ ಜನಕ್ಕೆ ಗೊತ್ತಾಗಬೇಕು ಏನು ಕೇಸ್ ಇದೆ. ಒಂದು 1000 ಕೇಸ್ಗಳು ಮಾಡಿದ್ದೀರಾ ಮುಂಚೆ, ಬೇರೆ ಬೇರೆ ಏಜೆನ್ಸಿ ಜೊತೆ, ED ಆಗಲಿ, ಇನ್ಕಮ್ ಟ್ಯಾಕ್ಸ್ ಆಗಲಿ, CBI ಆಗಲಿ, NIA ಆಗಲಿ ಎಲ್ಲ ಮಾಡಿದ್ದೀರಾ. ಒಂದು ಕೇಸರು ಜನಕ್ಕೆ ಗೊತ್ತಾಗಬೇಕು ಏನು ನಡೀತಿದೆ, ಯಾರು ಇವರು ಅನಾಮಿಕ ವ್ಯಕ್ತಿ ಅಂತ. ಅವರು ಭಾಳ ಸತಿ ನಮ್ಮನ್ನು ಚುಡಾಯಿಸೋರು. ಬಹುಶಃ ಅವರು ಸ್ವಲ್ಪ ನಮಗೆ ಪ್ರೇರಣೆಯೂ ಕೂಡ ಹೌದು ಈ ಕೇಸ್ನಲ್ಲಿ. ಅವ್ರು ಅಷ್ಟು ಹೇಳಿದ್ಮೇಲೆ, ಅದೇ ಅವತ್ತು ನನಗೆ ಅವರ ಅಷ್ಟು ರಾತ್ರಿ ನನಗೆ ಕರೆ ಮಾಡಿದ್ಮೇಲೆ ನಾನು ಹೇಳಿ, ಇಲ್ಲ ಬಿಡಿ ಸರ್, ನಾನು ಫೈಟ್ ಮಾಡ್ತೀನಿ, 1-2 ಕೇಸ್ ಹಾಕಲೇಬೇಕಲ್ಲ. ಯಾಕಂದರೆ ಯಾರಾದರೂ ವಕೀಲರನ್ನ ಈ ಕೇಸಲ್ಲಿ ಇಡ್ಬೋದಾಯಿತು. ಬಟ್ ಬಹುಶಃ ನಮಗಿರೋ ಮಾಹಿತಿನ ಅವ್ರಿಗಿರೋ ಕೋರ್ಟಲ್ಲಿ ಅವರು ವಾದ ಪ್ರತಿವಾದಗಳು ಆಗಬೇಕಾದ್ರೆ ನಾವು ಆಸ್ ಎ ಪೆಟಿಷನರ್ ಹೋಗಿ ನಾವು ನಮ್ಮ ಅನಿಸಿಕೆ ಅಭಿಪ್ರಾಯ ಹಂಚ್ಕೊಳ್ಳಿಕ್ಕಾಗೋದಿಲ್ಲ ಕೋರ್ಟ್ ಮುಂದೆ, ಅದು ತಪ್ಪಾಗುತ್ತೆ. ಸೊ ಅದಕ್ಕೆ ಫ್ರಮ್ ಡೇ ಒನ್ ಐ ಡಿಸೈಡ್ ಟು ಆರ್ಗ್ಯೂ ದ ಮ್ಯಾಟರ್ ಇನ್ ಪರ್ಸನ್. ಸೊ ಎಲ್ಲ ಮಾಹಿತಿಗಳಿಗೆ ಕೋರ್ಟ್ ಮುಂದೆ, ಈಗ ನ್ಯಾಯಾಲಯಕ್ಕೆ ಅವ್ರಿಗೂ ಕೆಲವು ಪ್ರಶ್ನೆಗಳಿರುತ್ತೆ. ಇಂಥೊಂದು ಇಂಪಾರ್ಟೆಂಟ್ ಕೇಸ್ ಡಿಸೈಡ್ ಮಾಡಬೇಕಾದ್ರೆ ದೇ ವಾಂಟ್ ಟು ಮೇಕ್ ದೆಮ್ ಸೆಲ್ಫ್ 100% ಶೋರ್, ಫುಲ್ ಪ್ರೂಫ್ ಡಾಕ್ಯುಮೆಂಟ್ಸ್ ಅರೇಂಜ್ಮೆಂಟ್ಸ್ ಇರಬೇಕು. ಯಾಕಂದರೆ ಇಂಥದ್ದು ಇಂಪಾರ್ಟೆಂಟ್ ಕೇಸ್ ಅದು, ಇಸ್ ಹೈ ಪ್ರೊಫೈಲ್ ಮ್ಯಾಟರ್ ಆ್ಯಂಡ್ ದೇ ಆರ್ ಡಿಸೈಡಿಂಗ್ ದ ಕೋರ್ಸ್ ಆಫ್ ದ ಫ್ಯೂಚರ್ ಹಿಸ್ಟ್ರಿ ಆಫ್ ಇಂಡಿಯನ್ ಪಾಲಿಟಿಕ್ಸ್. ಕರೆಕ್ಟ್. ಇಷ್ಟಿರ್ಬೇಕಾದ್ರೆ ನ್ಯಾಯಾಲಯಕ್ಕೆ ನಾವು ಎಲ್ಲ ದಾಖಲಾತಿಗಳು ಮತ್ತು ಎವಿಡೆನ್ಸಸ್ನ ಒದಗಿಸಿದ್ದೀವಿ. ಕೋರ್ಟ್ ಈಸ್ ಕನ್ವಿನ್ಸ್ಡ್ ಇನ್ ದ ಮ್ಯಾಟರ್ ಹೌ ಟು ಟೇಕ್ ಇಟ್ ಫಾರ್ವರ್ಡ್. ಪ್ಲಸ್ ಮೇನ್ ಅಡ್ವಾಂಟೇಜ್ ನಮಗೇನಾಗಿದೆ, UK ಸರ್ಕಾರದಿಂದ ಡೈರೆಕ್ಟ್ ಕಮ್ಯುನಿಕೇಷನ್ ಬಂದಿದೆ ನಮಗೆ ಕೇಸಲ್ಲಿ. 2022 ನಾನು ಆಗಲೇ ಹೇಳ್ದಂಗೆ VSS ಶರ್ಮಾ ಅವರು, ಮಾನ್ಯ ನಮ್ಮ ಭಾಳ ಹಿರಿಯರವರು, ಅವ್ರಿಗೆ ಇದು ಕಮ್ಯುನಿಕೇಷನ್ ನಡೆದಿರೋದ್ರಿಂದ ನಮಗೆ ಭಾಳ ಕನ್ಫರ್ಮ್ ಆಯಿತು, ಇದು ವಿ ಆರ್ ಗೋಯಿಂಗ್ ದ ರೈಟ್ ಟ್ರ್ಯಾಕ್, ಇದು ಇದ್ದೇ ಇದೆ
ರಾಹುಲ್ ಗಾಂಧಿ ಇಸ್ ಹ್ಯಾವಿಂಗ್ ಎ ಬ್ರಿಟಿಷ್ ನ್ಯಾಷನಾಲಿಟಿ ಅಂತ. ಪ್ಲಸ್ ಈಗ ಮಾನ್ಯ ಭಾರತ ಸರ್ಕಾರ ಅಲಹಾಬಾದ್ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಅವ್ರು ಕೂಡ ಪತ್ರ ಬರೆದಿದ್ದಾರೆ. ಅಲ್ಲಿಂದ ಕೂಡ ಕೆಲವು ಮಾಹಿತಿಗಳು ಬಂದಿದೆ ಈಗ, ಅನ್ಡಿನಯಬಲ್ ಫ್ಯಾಕ್ಟ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಎವಿಡೆನ್ಸಸ್. ಸೊ ಅದ್ರ ಮೇಲೆ ಐ ಥಿಂಕ್ ಗೌರ್ಮೆಂಟ್ ವಿಲ್ ಡೆಫಿನೆಟ್ಲಿ ಪ್ರೆಸೆಂಟ್ ದ ಸೇಮ್ ಬಿಫೋರ್ ದ ಕೋರ್ಟ್. ಕೋರ್ಟ್ ವಿಲ್ ಟೇಕ್ ದ ಫರ್ದರ್ ಡೈರೆಕ್ಷನ್ ಆ್ಯಂಡ್ ಆ್ಯಕ್ಷನ್ ಇನ್ ದ ಮ್ಯಾಟರ್ ಸರ್. ಅಂದರೆ ಈ ಕೇಸು ನಡೆಸುವಾಗ ಆಗಲೇ ಹೇಳಿದಾಗೆ ಇಡೀ ಭಾರತದ ರಾಜಕಾರಣದ ದಿಕ್ಕನ್ನೇ ಬದಲಿಸುವಂಥ ಈ ಕೇಸ್ ನೀವು ನಡೆಸ್ತಾ ಇದ್ದೀರಿ. ಆ ಕಡೆಯಿಂದ ಒತ್ತಡಗಳು ಅಥವಾ ಆಮಿಷಗಳು ಈ ಥರದ್ದು ಏನಾದರೂ ಬಂದು, ಅಥವಾ ಬೆದರಿಕೆಗಳು ಈ ಥರದ್ದು ಏನಾದರೂ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಏನಾದರೂ? ಬೆದರಿಕೆಗಳು ಮತ್ತು ಒತ್ತಡಗಳು ನಿರಂತರವಾಗಿ ಇದ್ದಿದೆ. ಓಕೆ, ಮೊದಲನೇ ಬಹಳಷ್ಟು ಬೆದರಿಕೆ ಇದೆ, ಬಹಳಷ್ಟು ಒತ್ತಡಗಳಿದೆ ಆ ಕಡೆಯಿಂದ. ಆಮಿಷಗಳಂತ ಏನಿಲ್ಲ ಇವತ್ತು. ಒತ್ತಡ ಮತ್ತು ಬೆದರಿಕೆ ರೂಪದಲ್ಲಿ ಬಹಳಷ್ಟು ಬರ್ತಾ ಇದೆ, ದಿನನಿತ್ಯ ಬರುತ್ತೆ. ಅದನ್ನು ಹೇಗೆ ರಿಸೀವ್ ಮಾಡ್ತೀರಿ, ಹೇಗೆ ಅದನ್ನು ಫೇಸ್ ಮಾಡ್ತೀರಿ? ಇಟ್ ಇಸ್ ಪಾರ್ಟ್ ಆಫ್ ದ ಜಾಬ್. ಯಾಕಂದ್ರೆ ಇಷ್ಟೊಂದು ಇಂಪಾರ್ಟೆಂಟ್ ಹೈ ಪ್ರೊಫೈಲ್ ಹೈ ರಿಸ್ಕ್ ಮ್ಯಾಟರ್ ಇದು ನಾವು ಕೈ ಹಾಕಿರ್ಬೇಕಾದ್ರೆ ಫಸ್ಟ್ ನಾನು ಅಂದ್ಕೊಂಡೆ ಇದು ಮಾಡಬೇಕು ಇಲ್ಲ ಅಂತ. ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇಟ್ ಹಸ್ ಬಿಕಮ್ ನಾರ್ಮಲ್ ರೊಟೀನ್. ಹೈಯೆಸ್ಟ್ ಥ್ರೆಟ್ ಇದೆ, ಸೆಕ್ಯೂರಿಟಿ ಥ್ರೆಟ್ ಇದೆ. ಓಕೆ, ಅವರು ಆಮೇಲೆ ಆ ಕಡೆ ರೆಸ್ಪಾಂಡೆಂಟ್ ಅವರ ವೆಲ್ ವಿಷರ್ಸ್ ಯಾರಿದ್ದಾರೆ, ಅವ್ರ ಪರವಾಗಿರೋರು ಯಾರಿದ್ದಾರೆ, ಅವ್ರ ಕಾರ್ಯಕರ್ತರು ಎಲ್ಲ ಕಾನ್ಸ್ಟೆಂಟ್ ಥ್ರೆಟ್ ಈಸ್ ದೇರ್ ಇನ್ ದಿಸ್ ಕೇಸ್. ಓಕೆ 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 ವಿ ಹ್ಯಾವ್ ಟು ಲಿವ್ ವಿತ್ ಇಟ್. ಓಕೆ, ಮೊದಲ ಬಾರಿಗೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡಿದ್ದೀರಿ. ಹಾಗಾಗಿ ಬಹುಶಃ ದೇಶದ ಜನರ ಬೆಂಬಲ ಕೂಡ ನಿಮಗೆ ನೈತಿಕವಾಗಿ ಖಂಡಿತ ಸಿಗುತ್ತೆ. ನಿಮ್ಮ ಹಾದಿ ಸರಿಯಾದ ದಿಕ್ಕಿನಲ್ಲಿದೆ ಅಂತ ವೀಕ್ಷಕರಿಗೆ ಅನಿಸಿದ್ರೆ ಖಂಡಿತವಾಗಿ ವೀಕ್ಷಕರ ಅಥವಾ ದೇಶದ ಜನರ ಬೆಂಬಲವೂ ಬಹುಶಃ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಕೂಡ ನಂದು. ಇಲ್ಲಿವರೆಗೆ ಬಂದು ಈ ಪ್ರಕರಣದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಒಂದು ಕ್ಯಾಮ್ರಾ ಮುಂದೆ ಮಾತನಾಡಿ ವೀಕ್ಷಕರಿಗೆ ತಿಳಿಸಬೇಕಾದಂಥ ವಿಚಾರಗಳನ್ನು ವೀಕ್ಷಕರ ಜೊತೆ ಹಂಚಿಕೊಂಡಿದ್ದೀರಿ. ನಿಮಗೆ ಧನ್ಯವಾದಗಳು ವಿಘ್ನೇಶ್ ಅವರೇ. ತುಂಬ ಧನ್ಯವಾದ ಸರ್. ನನಗೆ ಒಂದು ಈ ಅವಕಾಶ ಕೊಟ್ಟು ತಮ್ಮ ಹೊಸ ದಿಗಂತ ಡಿಜಿಟಲ್ ವಾಹಿನಿಯ ವೀಕ್ಷಕರಿಗೆ ಹಲವಾರು ಈ ಪ್ರಕರಣಗಳ ವಿಷಯಗಳ ಬಗ್ಗೆ ಒಂದು ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಕ್ಕೆ, ನಮ್ಗೆ ಅವಕಾಶ ಕೊಡೋಕ್ಕೆ ತಮ್ಮ ಕೂಡ ಧನ್ಯವಾದಗಳು. ನಮ್ಮ ಕಡೆ ಥ್ಯಾಂಕ್ ಯು. ನಮಸ್ಕಾರ.